ಈ ಜಗತ್ತನ್ನುವಂತಹದ್ದು ಜ್ಞಾನಿಯ ದೃಷ್ಟಿಯೊಳಗ ಇದು ಮಿಥ್ಯಾರೂಪವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಜ್ಞಾನಿಗಳು ಅಲ್ಲಿ ದೇಹ ವ್ಯವಹಾರಗಳು ಏನೇ ನಡೆದಾವಂದ್ರೂ ಕೂಡ ಅವು ಮಿಥ್ಯನೇ ಆಗಿದ್ದಾವೆ ಅಂತ ಹೇಳಿ ಪೂರ್ವದಲ್ಲಿ ಅದನ್ನು ಹೇಳ್ಕೊಂಡು ಬಂದರು. ಈಗ ಇಲ್ಲಿ ಏನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಜಗತ್ತನ್ನುವಂತಹದ್ದು ನೀವು ಮಿಥ್ಯಾ ಅಂತ ಹೇಳ್ತಾ ಇದ್ದೀರಿ, ಆದರೆ ಇದು ನಮಗೆ ಸತ್ಯವಾಗಿ ತೋರ್ತಾ ಇದೆಯಲ್ಲ. ಕೆಲವರು ಈ ಜಗದ್ವಿಷಯಕವಾಗಿ ಬೇರೆ ಬೇರೆ ಒಂದು ದೃಷ್ಟಿಯಿಂದ ನೋಡ್ತಾ ಇದ್ದಾರ. ಕೆಲವರಿಗೆ ಸತ್ಯವಾಗಿದೆ, ಕೆಲವರಿಗೆ ಮಿಥ್ಯೆಯಾಗಿದೆ. ಅದಕ್ಕೆ ಅನುಭವಸ್ಥರದಲ್ಲಿ ಹೇಳ್ಕೊಂಡು ಬಂದಾರ ನೋಡಿ. ಕೆಲರಿದಂ ಪುಷಿಯಂದು, ಕೆಲರಿದಂ ದಿಟನೆಂದು, ಕೆಲರಿದಂ ಮೊದಲೊಳು ಇಹುದು ಅರಿದೊಡೆ ಇಲ್ಲೆಂದು, ಬೇರೆ ಬೇರೆ ಅನುಮಾನ, ಬೇರೆ ಬೇರೆ ತರ್ಕ ಅಂತೇಳಿ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕ ಇಲ್ಲಿ ನಮಗ ಸಂಶಯ ಬಂದದ. ಈ ಜಗತ್ತಿನ ವಿಷಯಕವಾಗಿ ಹಲವರು ಹಲವು ರೀತಿಯಿಂದ ಇದನ್ನ ತಿಳ್ಕೊಂಡಿರುವುದರಿಂದ ನಾವು ಸತ್ಯ ಅಂತ ತಿಳ್ಕೊಳ್ಬೇಕು ಹೇಗೆ ಅಂತಂದಾಗ, ಇಲ್ಲಿ ಜೀವನಶ್ರೀಗಳವರು ಆ ಬೇರೆ ಬೇರೆ ದೃಷ್ಟಿಗಳಿಗೆ ಜಗತ್ತು ಬೇರೆ ಬೇರೆ ಕಂಡ್ರೂ ಕೂಡ ಅದು ಮಿಥ್ಯನೇ ಆಗಿದೆ ಅಂತೇಳಿ ಈ ನುಡಿಗಳಲ್ಲಿ ಹೇಳ್ತಾ ಇದ್ದಾರೆ. ಶ್ರೌತ ಯೌಕ್ತಿಕ ಲೌಕಿಕ ವ್ಯಾವಹಾರಿಕ ಜಾತ ದೃಷ್ಟಿಗಳಿಗೆ ಜಗವಿದು ಮಾತೇನು ತುಚ್ಛ ಅನಿರ್ವಾಚ್ಯವೆಲೆ ತಥ್ಯವೀ ತೋರ್ಪ ಮಾತ್ರವೆಂದೆನಿಸಿಕ್ಕು. ಗಗನ ಕುಸುಮದಂತೆ ಶುಕ್ತಿರಜತದಂತೆ ಮಿಗೆ ಆತ್ಮನಂತೆ ಇಂದ್ರಜಾಲದ ನೆಗಳಿಕೆಯಂತೆ ಎಂತು ಪರಿವಿಡಿದು ನಾಲ್ಕು ಬಗೆಯ ದೃಷ್ಟಾಂತಗಳವಕ್ಕಿಲ್ಲಿ. ಇಲ್ಲಿ ಎರಡು ನುಡಿಗಳಿಂದ ಈ ವಿಷಯವನ್ನ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಶ್ರೌತ ಶ್ರುತಿ ಸಂಬಂಧವಾಗಿ ನಾವು ವಿಚಾರ ಮಾಡಿ ನೋಡಿದಾಗ ಶ್ರುತಿಗಳೆಲ್ಲ ಏನ್ ಹೇಳ್ತಾ ಇದ್ದಾವೆ? ನೇಹ ನಾನಾಸ್ತಿ ಕಿಂಚನ. ಅಂದ್ರೆ ಬ್ರಹ್ಮದಲ್ಲಿ ನಾನತ್ವ ಅನ್ನುವಂತಹದ್ದಿಲ್ಲ. ಅಂದ್ರೆ ಜಗತ್ತನ್ನುವಂತಹದ್ದು ಇದು ಆರೋಪಿತವಾಗಿ ತೋರ್ತದ ಅಂತ. ಈ ಜಗತ್ತನ್ನುವಂತಹದ್ದು ವಿಚಾರ ಮಾಡಿ ನೋಡಿದ್ರ ಇದು ಶ್ರುತಿಗಳೆಲ್ಲ ಏನ್ ಹೇಳ್ತಾ ಇದ್ದಾವೆ? ಅದು ಅಸತ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರಂದ್ರು ಗಗನ ಕುಸುಮದಂತೆ ಅಂತ ಹೇಳಿದ್ರು. ಈ ಜಗತ್ತು ಇದು ಹೇಗಿದೆ? ತುಚ್ಛ ಅಂತ ಹೇಳ್ತಾ ಇದ್ದಾರೆ. ಮಾತೇನು? ತುಚ್ಛ. ತುಚ್ಛ ಅಂತಂದ್ರೆ ಏನು? ಇದು ಅತ್ಯಂತ ಅಸತ್ತಾಗಿದೆ ಅಂತ, ಇದು ಅತ್ಯಂತ ಮಿಥ್ಯೆಯಾಗಿದೆ ಅಂತ. ಈಗ ನಾವು ಗಗನ ಕುಸುಮ ಅಂತ ಹೇಳ್ತೀವಿ. ಆಕಾಶದ ಹೂ ಯಾರು ನೋಡ್ಯಾರನ್ರಿ? ಇಲ್ಲ. ಆಕಾಶದೊಳಗೆ ಹೂ ಅನ್ನುವಂತಹದ್ದೇನು ಅಂತಂದ್ರೆ ಇಲ್ಲವೇ ಇಲ್ಲ. ಶ್ರುತಿಗಳು ಹೇಳ್ತಾ ಇದ್ದಾವೆ ಈ ಜಗತ್ತಿನ ವಿಚಾರಕವಾಗಿ ಜಗತ್ತನ್ನುವಂತಹದ್ದು ಅತ್ಯಂತ ಮಿಥ್ಯ ಅದ. ಅಂದ್ರೆ ಏನಿದು? ಅತ್ಯಂತ ಅಸತ್ತಾಗ್ಯದ ಅಂತ. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಹ ತ್ವನಯೋ ತತ್ವದರ್ಶಿಭಿ ಅಂತ ಭಗವಂತ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಅಸತಃ ಭಾವ ನ ವಿದ್ಯತೆ. ಯಾವುದು ಅಸತ್ತಾಗಿರ್ತದ ಅದಕ್ಕ ಅಸ್ತಿತ್ವ ಅನ್ನುವಂತಹದ್ದಿಲ್ಲ. ಇವಾಗ ಬಂಜೆ ಮಗ ಅಂತಂದ್ರು. ಬಂಜೆ ಮಗ ಅದಾನೇನು? ಇಲ್ಲ, ಬರೇ ಹೆಸರಷ್ಟ ಬಂಜೆ ಮಗ ಅಂತಂದ್ರು. ಗಗನ ಕುಸುಮ ಅಂತ ಹೇಳಿದ್ರು. ಶಶವಿಷಾಣ ಅಂತ ಹೇಳ್ತಾರೆ. ಅಂದ್ರೆ ಮೊಲದ ಕೋಡುಗಳು ಅಂತ. ಮೊಲಕ್ ಕೋಡ್ ಅದಾವನ್ರಿ? ಅದು ಇಲ್ಲ. ಮೊಲಕ್ಕ ಕೊಂಬುಗಳೇ ಇಲ್ಲ, ಕೋಡುಗಳೇ ಇಲ್ಲ. ಅಂದ್ರೆ ಕೇವಲ ಅವು ಅಂದ್ರೆ ಅಸತ್ತಾಗಿದ್ದಾವೆ ಅಂತಂದ್ರೆ. ಸತಃ ಅಭಾವ ನ ವಿದ್ಯತೆ. ನೋಡ್ರಿ, ಯಾವುದು ಸದ್ವಸ್ತು ಅದ ಅದು ಯಾವತ್ತೂ ಅಭಾವ ಆಗಂಗಿಲ್ಲ. ಹಂಗ ಸದ್ವಸ್ತು ಯಾವುದು ಅಂತಂದ್ರೆ ಪರಬ್ರಹ್ಮ. ಆ ಪರಬ್ರಹ್ಮ ವಸ್ತು ಅದು ಎಂದೂ ಅಭಾವ ಆಗುವುದಿಲ್ಲ. ಹಂಗಿ ಜಗತ್ತನ್ನುವಂತಹದ್ದು ಇದು ವಾಸ್ತವಿಕವಾಗಿ ವಿಚಾರ ಮಾಡಿ ನೋಡಿ, ಜ್ಞಾನ ದೃಷ್ಟಿಯಿಂದ ನೋಡಿದ್ರ ಇದು ಅಸತ್ತಾಗಿರತಕ್ಕಂಥದ್ದು. ನಮ್ಮ ಅಜ್ಞಾನ ದೃಷ್ಟಿಗೆ ಇದು ಗೋಚರ ಆಗ್ಲಿಕ್ಕತ್ತದ. ಅಜ್ಞಾನ ದೃಷ್ಟಿಯೊಳಗೆ ನಮಗೆ ಪ್ರಪಂಚ ತೋರ್ಲಿಕ್ಕತ್ತದ. ನಮ್ಮ ದೃಷ್ಟಿಯನ್ನ ನಾವು ಜ್ಞಾನಾಕಾರ ಮಾಡ್ಕೊಂಡೇವಿ. ವೃತ್ತಿಂ ಜ್ಞಾನಮಯಂ ಕೃತ್ವ ಪಶ್ಯೇತ್ ಬ್ರಹ್ಮಮಯಂ ಜಗತ್ ಅಂತ ಹೇಳ್ತಾರೆ. ನಮ್ಮ ದೃಷ್ಟಿಯನ್ನ ಜ್ಞಾನ ರೂಪ ಮಾಡಿಕೊಂಡು
ಈ ಜಗತ್ತನ್ನ ಬ್ರಹ್ಮರೂಪವಾಗಿ ಕಾಣಬೇಕು ಅಂತ ಹೇಳಿದ್ರು. ಈ ಜಗತ್ತು ಇದು ಬ್ರಹ್ಮರೂಪನ ಅದಂತ. ಬ್ರಹ್ಮವನ್ನ ಬಿಟ್ಟು ಜಗತ್ತನ್ನ ತೋರಿಸ್ಲಿಕ್ಕಾಗೋದಿಲ್ಲ. ನಾಮರೂಪಗಳು ಮಾಯಾಂಶಗಳದಾವ್. ಮಾಯಾಂಶಗಳನ್ನ ಬಾಧಿಸಿ ನೋಡ್ಬೇಕು ನಾವು. ಅದಕ್ಕೆ ಬಾಧಾ ಯೋಗ್ಯ ಇದು ಸ್ವರೂಪ ಉಳ್ಳದ್ದು ಅಂತ. ಆದ್ರಿಂದ ಅದನ್ನ ಮುಂದೆ ಹೇಳ್ತಾರೆ ಅದನ್ನ. ಅಂತೂ ಇಲ್ಲಿ ಶ್ರುತಿ ಸಂಬಂಧವಾಗಿ ನಾವು ವಿಚಾರ ಮಾಡಿ ನೋಡಿದ್ರೆ ಈ ಜಗತ್ತನ್ನುವಂತಹದ್ದು ಏನದ, ಇದು ತುಚ್ಛ. ತುಚ್ಛ ಅಂದ್ರೆ ಗಗನ ಕುಸುಮದಂತೆ ಅಂತ ಅದಕ್ಕೆ ದೃಷ್ಟಾಂತವನ್ನ ಕೊಟ್ರು. ಇನ್ನ ಎರಡನೇದಾಗಿ ಹೇಳ್ತಾರೆ ಯೌಕ್ತಿಕ. ಯೌಕ್ತಿಕ ಅಂತಂದ್ರೆ ಯುಕ್ತಿ ಸಂಬಂಧವಾಗಿ ನಾವು ವಿಚಾರ ಮಾಡಿ ನೋಡಿದ್ರೆ, ಈ ಜಗತ್ತನ್ನುವಂತಹದ್ದು ಯುಕ್ತಿಯಿಂದ ನಾವು ವಿಚಾರ ಮಾಡಿ ನೋಡಿದ್ರೆ ಅದಕ್ಕಂದ್ರೆ ಅವರು ಅನಿರ್ವಾಚ್ಯ ಬೆಲೆ. ಅನಿರ್ವಾಚ್ಯ ಅಂತಂದ್ರೆ ಇದಕ್ಕೆ ಅನಿರ್ವಚನೀಯ ಅಂತ ಕರೀತಾರೆ. ಹೌದ್ರಿ, ನೀವು ಜಗತ್ತು ಅತ್ಯಂತ ಅಸತ್ ಅಂತ ಹೇಳ್ತೀರಿ, ಹಾಗಿಲ್ವಲ್ಲ. ಗಗನ ಕುಸುಮ ಅಂತೂ ಅದು ಅಸತ್ತು ಒಪ್ಪಗಳು. ಶಶ ವಿಷಾಣ ಮರದು ಕೂಡನು ಅದು ಕೂಡ ಇಲ್ಲವೇ ಇಲ್ಲ. ಆದ್ರೆ ಜಗತ್ತು ತೋರಾಕತೈತಲ್ಲ, ಇದು ತೋರುವುದರಿಂದ ಅಸತ್ ಅಂತ ನೀವು ಹೇಗೆ ಹೇಳ್ತಾ ಇದ್ದೀರಿ ಅಂದ್ರೆ ಯುಕ್ತಿಯಿಂದ ಹೇಳಿಕ್ ಹೊರಟಿದ್ದಾರೆ ಇಲ್ಲಿ. ಅದಕ್ಕೆ ದೃಷ್ಟಾಂತ ಕೊಟ್ಟರು ಅವರು ಶುಕ್ತಿ ರಜತದಂತೆ ಅಂತ ಹೇಳಿದ್ರು. ಈಗ ಒಂದು ಕಪ್ಪೆ ಚಿಪ್ಪಿದೆ, ಸಿಂಪೆ ಅಂತ ನಾವು ಕರಿತೇವಿ. ಮಧ್ಯಾಹ್ನದ ಬಿಸಿಲದೊಳಗ ನಮಗದು ಬೆಳ್ಳಿ ಅಂತೆ ಪ್ರತೀತಿ ಆಗ್ತದೆ. ನಾವು ಬೆಳ್ಳಿ ಅಂತ ಓಡಿ ಹೋಗ್ತೇವಲ್ಲಿ, ಬೆಳ್ಳಿ ಬಿದ್ದೈತಪ್ಪ ತೋಳ್ ಅಂತೇಳಿ ಓಡಿ ಹೋಗ್ತೇವೆ. ಅದ್ರಲ್ಲಿ ನೋಡಿದ್ರೆ ಏನದದು, ಅಲ್ಲಿ ಕಪ್ಪೆ ಚಿಪ್ಪ ಅದು. ಮತ್ತಲ್ಲಿ ಬೆಳ್ಳಿ ನಿಜವಾಗಿ ಇದ್ದಿದ್ರ ಮತ್ತಲ್ಲಿ ನಮಗೆ ಬೆಳ್ಳಿನೇ ಸಿಗಬೇಕಾಗಿತ್ತು. ತೋರ್ತದಂದು ಮಾತ್ರಕ್ಕೆ ಸತ್ಯ ಇರ್ತದೇನದು, ತೋರ್ತದ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರ್ತದ, ತೋರಿದ ಮಾತ್ರಕ್ಕೆ ಸತ್ಯ ಇರಂಗಿಲ್ಲ. ಹಂಗ ಜಗತ್ ತೋರ್ತದ ಮಾತ್ರಕ್ಕೆ ನಾವು ಸತ್ಯ ಅನ್ನಕ್ ಬರಂಗಿಲ್ಲ. ಯಾಕಂದ್ರೆ ಅಧಿಷ್ಠಾನ ವಸ್ತುವಿನ ಜ್ಞಾನ ಆಯ್ತು ಅಂತಂದ್ರೆ ಅದು ಬಾಧಾ ಹೊಂದುತ್ತದಂತ. ಬಾಧಾ ಯೋಗ್ಯ ಸ್ವರೂಪ ಉಳ್ಳತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ಜಗತ್ತಿಗೆ ಅಧಿಷ್ಠಾನ ಯಾವುದು, ಬ್ರಹ್ಮ. ಬ್ರಹ್ಮದ ಅಧಿಷ್ಠಾನದೊಳಗ ಈ ಜಗತ್ತು ತೋರ್ಯದ. ಹಗ್ಗದ ಅಧಿಷ್ಠಾನದಲ್ಲಿ ಹಾವು ತೋರಿದಂತೆ, ಕಪ್ಪೆ ಚಿಪ್ಪಿನ ಅಧಿಷ್ಠಾನದಲ್ಲಿ ಬೆಳ್ಳಿ ತೋರಿದಂತೆ. ಅಲ್ಲಿ ಹಾವು ಇಲ್ಲ, ಅಲ್ಲಿರೋದೇನು ಹಗ್ಗ. ತೋರಿದ್ದೇ ನಮಗ ಹಾವು. ಭಯ ಆಗೈತಿಲ್ಲ, ನಾವು ಅಯ್ಯೋ ಹಾವು ಐತೆ ಅಂತೇಳಿ ಹೆದರಿ ಓಡಿ ಬರ್ತೀವಿ ನಾವು. ಅದ್ರಲ್ಲಿ ವಿಚಾರ ಮಾಡಿ ನೋಡಿದ್ರೆ ಏನೈತೆ, ಅಲ್ಲಿ ಹಗ್ಗ ಐತೆ. ಅಯ್ಯೋ ಇದು ಹಗ್ಗಪ್ಪ, ಇದು ಹಾವು ತಿಳ್ಕೊಟ್ರಿ ಅಂತೇಳಿ ಭ್ರಮ ನಿವೃತ್ತಿ ಆಗ್ತೈತಿಲ್ರಿ. ಹಂಗ ಈ ಜಗತ್ತನ್ನು ಕೂಡ ಇದು ನಮಗೇನಾಗೈತಿ ಅಂತಂದ್ರೆ ಇದು ಭ್ರಾಂತಿ ಕಾಲದ. ನಮಗಿಲ್ಲಿ ಅಧ್ಯಾಸ ಅನ್ನುವಂತಹದ್ದು ಆಗೈತಿಲ್ಲಿ. ಏನು, ಹಗ್ಗದೊಳಗ ಹಾವಿನ ಅಧ್ಯಾಸ ಆದಂಗ ಬ್ರಹ್ಮದೊಳಗ ಜಗತ್ತಿನ ಅಧ್ಯಾಸ ಆಗ್ಯದ. ಆದ್ದರಿಂದ ಈ ಜಗತ್ತನ್ನುವಂತಹದ್ದನ್ನ ಇದನ್ನ ಅನಿರ್ವಚನೀಯ ಅಂತ ಕರೀತಾರೆ. ಅನಿರ್ವಚನ ಅಂದ್ರೆ ಏನು, ಹೀಗೆ ಅಂತ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಸತ್ಯ ಅಂತೀನಿ ಅಂತಂದ್ರೆ ಜ್ಞಾನದಿಂದ ಬಾಧಿತ ಆಗ್ತದೆ. ಜ್ಞಾನದಿಂದ ಬಾಧಿಸ್ಕೊಳ್ಳೋದ್ರಿಂದ ಸತ್ಯ ಅನ್ನಕ್ ಬರಂಗಿಲ್ಲ. ಹೋಗ್ಲಿ ಮಿಥ್ಯಾ ಅಂತ ಹೇಳ್ಬಿಡೋನು ಅಂತಂದ್ರೆ ತೋರಾಕತ್ತದ. ತೋರುವುದರಿಂದ ಇದನ್ನ ಮಿಥ್ಯಾ ಅನ್ನಕ್ ಬರಂಗಿಲ್ಲ. ಹೋಗ್ಲಿ ಸತ್ತು ಅಸತ್ತು ಎರಡು ಹೇಳೋಣ ಅಂತ ಎರಡು ವಿರುದ್ಧ ಅದಾವ, ಅವು ಎರಡು ಹೇಳಕ್ ಬರಂಗಿಲ್ಲ. ಆದ್ರಿಂದ ಇದಕ್ಕ ಅನಿರ್ವಚನೀಯ ಅಂತ ಹೇಳಿದ್ರು. ಬಾಧಾ ಯೋಗ್ಯ ಸ್ವರೂಪ ಉಳ್ಳದ್ದು ಅಂತ ಹೇಳಿ ಈ ರೀತಿಯಾಗಿ ನಮಗ್ ಶಾಸ್ತ್ರಗಳಲ್ಲಿ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕ ಯೌಕ್ತಿಕ. ಇನ್ನ ಲೌಕಿಕ. ಲೌಕಿಕ ಅಂತಂದ್ರೆ ತಥ್ಯ ಅಂತ ಹೇಳಿದ್ರು. ತಥ್ಯ ಅಂತಂದ್ರೆ ಏನು, ಸತ್ಯ ಅಂತ. ಲೌಕಿಕರಿಗೆ ಏನ್ ಅನಿಸ್ತದೆ, ಇದು ಜಗತ್ತು ಸತ್ಯವಾಗಿ ತೋರ್ತದ. ಯಾಕಂದ್ರೆ ಪ್ರತ್ಯಕ್ಷವಾಗಿ ತೋರುವುದರಿಂದ ನಾವಿದನ್ನ ಸತ್ಯ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದೃಷ್ಟಾಂತ ಏನು ಅಂತಂದ್ರೆ ಆತ್ಮನಂತೆ ಅಂತ. ಆತ್ಮ ಹೇಗೆ ಸತ್ಯದ ಹಾಗೆ ಈ ಜಗತ್ತು ಕೂಡ ಇದಕ್ಕೆ ಸತ್ಯ ಅಂತ ಹೇಳಬೇಕು ಅಂತ ಹೇಳಿ ಇಲ್ಲಿ ಲೌಕಿಕ ಸಂಬಂಧವಾಗಿ ನಾವು ವಿಚಾರ ಮಾಡಿದ್ರೆ ಹೀಗೆ ತೋರ್ತದೆ. ಇನ್ನ ವ್ಯಾವಹಾರಿಕವಾಗಿ ನಾವು ವಿಚಾರ ಮಾಡಿದ್ದಾದರೆ ಈ ಪ್ರಪಂಚ ಅನ್ನುವಂತಹದ್ದು ಈ ತೋರ್ಪ ಮಾತ್ರವೆಂದೆನಿಸಿರ್ಕು. ಅಂದ್ರೆ ಇದು ತೋರಿಕೆ ಮಾತ್ರ. ಇದು ಅದಕ್ಕೆ ದೃಷ್ಟಾಂತ ಕೊಡ್ತಾರವರು, ಇಂದ್ರಜಾಲದ ನೆಗಳಿಕೆಯಂತೆ. ನೋಡಿ, ಈಗ ಒಬ್ಬ ಇಂದ್ರಜಾಲ ಆಟ ತೋರ್ಸೋನ್ ಬಂದಿರ್ತಾನ.
ಜನ ಸುತ್ತುವರೆದು ನೋಡ್ತಿರ್ತಾರ ಅವನು. ಅಲ್ಲಿ ಅವನು ಅದ್ಭುತವಾಗಿ ತೋರಿಸ್ತಾನ. ಅವನು ಒಂದ್ ಹಗ್ಗ ತಗೊಂಡು ಬಂದು ಅದನ್ನ ಮಂತ್ರ ಹಾಕಿ ಅಲ್ಲಿ ಹಾವನ ಮಾಡಿಬಿಡ್ತಾನ. ಅದನ್ನ ಅಲ್ಲಿ ಹಾವನ ತಯಾರಾಗಿ ಬಿಡ್ತೈತಿ. ಒಂದಿಷ್ಟು ಹಾಳು ತಗೊಂಡು ಬಂದು ಜಿಲೇಬಿ ತಯಾರು ಮಾಡ್ತಾನ. ನೋಟ್ ತಯಾರು ಮಾಡ್ತಾನ. ನೋಡ್ತೀವಿಲ್ರಿ ನಾವ್ ಅದನ್ನ. ನೋಡ್ ನಮಗ ಬಹಳ ಆಶ್ಚರ್ಯ ಅನಿಸ್ತೈತಿ. ಏನಪ್ಪಾ ಏನೇನೋ ಮಾಡ್ತಾ ಇದ್ದಾನೆ ಅವನು. ಯಾಕಂದ್ರ ಅವು ಒಂದಾದ್ರೂ ಸತ್ಯ ಅದಾವೆ. ನಾವು ಅವು ಮಾಡ್ಯಾನಲ್ಲ, ಅವ್ ನೋಟ್ ಮಾಡ್ಯಾನ, ಜಿಲೇಬಿ ಮಾಡ್ಯಾನ, ಇನ್ನು ಏನೇನೋ ವಸ್ತುನ ಮಾಡಿ ತೋರಿಸ್ತಾನಲ್ಲ, ಒಂದಾದ್ರೂ ಅವು ಸತ್ಯ ಅದಾವೇನು ಅಂತಂದ್ರ ಇಲ್ಲ, ಅವು ಬರೇ ತೋರಿಕೆ ಮಾತ್ರ. ಹಂಗ ಇಲ್ಲಿ ನಾವು ವಿಚಾರ ಮಾಡಿ ನೋಡಿದ್ದಾದರೆ ಈ ವ್ಯಾವಹಾರಿಕವಾಗಿ ಈ ಜಗತ್ತನ್ನುವಂತಹದ್ದು ಕೇವಲ ಇಂದ್ರಜಾಲದ ಆಟಗಳಂತೆ. ಇದು ಕೇವಲ ಆಭಾಸ, ತೋರಿಕೆ ಮಾತ್ರ ಅಂತ. ಅದ್ರ ವಿಚಾರ ಮಾಡಿ ನೋಡಿದ್ರ ಆ ಇಂದ್ರಜಾಲದ ವಸ್ತುಗಳು ಒಂದು ಇಲ್ಲವೇ ಇಲ್ಲೋ. ಮತ್ತ ಹಂಗ ಆಮೇಲೆ ಅಂತ ನೋಟ್ ಮಾಡಂಗಿದ್ರ ಮತ್ತ ಆಮೇಲೆ ಮಂದಿ ತಗ ದುಡ್ಡು ಯಾಕೆ ಕೇಳ್ತಿದ್ದವ? ಏನ್ರ ಕೊಡ್ರಿ ಅಂತಾರ. ಮತ್ತ ಆಟ ಮುಗಿದ್ ಬಳಕ ಮತ್ತ ಅವನು ನೋಟ ಮಾಡಂಗಿದ್ರ ಮತ್ತ ಅವ್ ಖರೇನೆ ಆಗಿದ್ರ ಯಾಕೆ ಭಿಕ್ಷಾ ಬಿಡ್ತಿದ್ದವ? ದುಡ್ಡು ಕೇಳ್ತಿದ್ದಾನ ಯಾರ ಕಡೆ ಅದ? ಯಾಕ ಅವನ್ ಗುರ್ತದ ನಾ ಮಾಡೋದೆಲ್ಲ ಇದು ಸುಳ್ಳದ, ಇದು ನಾ ತೋರ್ಸುದೆಲ್ಲ ಸುಳ್ಳದ. ಆ ನೋಡವ್ರಿಗೆ ಏನಿಸ್ತದ? ಸತ್ಯ ಅನಿಸ್ತದಿಲ್ರಿ? ನೋಡೋರಿಗೆ ಖರೇನೆ ಅನಿಸ್ತದ. ಹಾಗೆ ಅಂತ ಈ ಜಗತ್ತು ಕೂಡ ಇದೇನದ ಅಂತಂದ್ರೆ ವ್ಯಾವಹಾರಿಕ ಸಂಬಂಧವಾಗಿ ವಿಚಾರ ಮಾಡಿ ನೋಡಿದ್ರೆ ಇದು ಕೇವಲ ತೋರ್ಪ ಮಾತ್ರ ಅಂತ ಹೇಳಿದ್ರು. ಎನಿಸಿರ್ಕು ಪರಿವಿಡಿದು 4 ಬಗೆಯ ದೃಷ್ಟಾಂತಗಳು. ಈ ರೀತಿ 4 ದೃಷ್ಟಾಂತಗಳನ್ನ ಕೊಟ್ಟು ಈ ಜಗತ್ತನ್ನುವಂತಹದ್ದು ಈ ಪ್ರಕಾರವಾಗಿ ಅಂದ್ರೆ ಒಬ್ಬೊಬ್ರು ದೃಷ್ಟಿಯೊಳಗೆ ಒಂದೊಂದು ರೀತಿಯಾಗಿ ಇದು ತೋರ್ತದ ಅಂತ ಹೇಳಿ ಹೇಳ್ಕೊಂಡು ಬಂದ್ರು. ಅವಾಗ ಇಲ್ಲಿ ಪ್ರಶ್ನೆ ಮಾಡ್ತಾನೆ ಶಿಷ್ಯ, ಹೌದ್ರಿ ಇದು ಗಗನ ಕುಸುಮ ಅಂತ ನೀವು ದೃಷ್ಟಾಂತ ಕೊಟ್ರಿ. ಆಕಾಶದ ಹೂ ಅಂತಂದ್ರ ಅದು ಅಸತ್, ಅದನ್ನ ನಾವು ಒಪ್ಕೊಳ್ತೀವಿ. ಹಂಗ ಈ ಜಗತ್ತು ಗಗನ ಕುಸುಮದಂತೆ ಪೂರ ಅಸತ್ ಆಗಿದ್ರ ಮತ್ತೆ ತೋರಬಾರ್ದಾಗಿತ್ತು. ಆಕಾಶದ ಹೂ ನಮಗ್ ತೋರಂಗಿಲ್ಲ, ಒಂದೇ ಪುತ್ರ ಪಂಜೆ ಮಗು ನಮಗ್ ತೋರಂಗಿಲ್ಲ. ಮತ್ತ ಹಂಗ ಈ ಜಗತ್ತು ಆ ರೀತಿ ಅಸತ್ ಆಗಿದ್ರ ಮತ್ತೆ ಕಾಣಬಾರ್ದಾಗಿತ್ತಲ್ಲ. ಮತ್ತೆ ಇದು ಕಾಣತೈತಿ ಅಂದ ಬಳಕ ಮತ್ ನೀವು ಅಸತ್ ಅಂತ ಹೆಂಗ್ ಹೇಳ್ತಾ ಇದ್ದೀರಿ ಅಂತ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಅದು ಪ್ರತೀತಿ ಆಗ್ಬಾರ್ದಾಗಿತ್ತು ಮತ್ ಆಗ್ತೈತಲ್ಲ ಅಂತ ಶಂಕೆಯನ್ನು ಮಾಡಿದ್ರೆ ಇಲ್ಲಿ ಯುಕ್ತಿ ದೃಷ್ಟಿಯಿಂದ ಆ ಮುಂದಿನ ನುಡಿಯೊಳಗ ನಿಜಮಶಿವರು ಹೇಳ್ತಾ ಇದ್ದಾರೆ. ಉಳ್ಳೊಡೆ ಉಂಟಾಗಿ ಇರದಿಲ್ಲೆನೆ ತೋರ್ಪುದು ನಲ್ಲಳೆ ಕೇಳಿದು ಕಾರಣ ಸೊಲ್ಲಿಡೆ ತಾನಿದಿರಿಂತೆಂದು ತೋರ್ಪುದು ಇದೆಲ್ಲವರಿಯೇ ಮಿಥ್ಯಾ ವ್ಯವಹಾರ. ನೋಡು, ಉಳ್ಳೊಡೆ ಸೊಲ್ಲಿಡೆ ಅಂದ್ರೆ ಇದು ಜಗತ್ತ ಐತಿ ಅಂತಂದ್ರ ಇದು ಇಲ್ಲ, ಇಲ್ಲ ಅಂತಂದ್ರ ಐತಿ ಅಂತ ಅನಿಸ್ತದೆ. ಅದಕ್ಕೆ ಹೇಳ್ತಾರೆ ಈ ಜಗತ್ತನ್ನುವಂತಹದ್ದು ಏನದ ಅಂತಂದ್ರೆ ಇದು ತೋರುವುದರಿಂದ ಐತಿ ಅಂತ ಹೇಳೋಣ. ತೋರ್ತೈತಲ್ಲ ಹಂಗಾರ ಅದಂತೆ ಜಗತ್ತೈತಿ ಅಂತ ಹೇಳೋಣ ಅಂತಂದ್ರೆ ಅಧಿಷ್ಠಾನ ವಸ್ತುವಿನ ಜ್ಞಾನ ಆಯ್ತು ಅಂತ ಅವಾಗಿಲ್ಲ. ಹೌದಿಲ್ರಿ? ಅಧಿಷ್ಠಾನ ವಸ್ತು, ಅಧಿಷ್ಠಾನ ಯಾವುದು? ಬ್ರಹ್ಮ. ಬ್ರಹ್ಮದ ಜ್ಞಾನ ಆಯ್ತು ಅಂತಂದ್ರೆ ಈ ಜಗತ್ತನ್ನುವಂತದ್ದು ನಮ್ಗೆ ತೋರ್ತದೇನು ಅಂತಂದ್ರೆ ಇಲ್ಲ. ಅದಕ್ಕ ಉಳ್ಳೊಡೆ ಸೊಲ್ಲಿಡೆ ಅಂತ ಹೇಳಿದ್ರ ಅವರು. ಅಂದ್ರೆ ಇರುತ್ತದಂತ ಹೇಳಿದ್ರ, ಸೊಲ್ಲುಡೆ ಅಂದ್ರೆ ಏನು ಹೇಳಿದ್ರ ಅಂತ, ಐತಿ ಅಂತ ಹೇಳಿದ್ರ ತೋರ್ತದಲ್ಲ, ಅದಕ್ಕೆ ಐತಿ ಅಂತ ಹೇಳೋಣ ಅಂತಂದ್ರೆ ಅವಾಗ ಅಧಿಷ್ಠಾನ ವಸ್ತುವಿನ ಜ್ಞಾನ. ಇದಕ್ಕೆ ಅಧಿಷ್ಠಾನ ಯಾವ್ದು? ಜಗತ್ತಿಗೆ ಅಧಿಷ್ಠಾನ ಯಾವುದು? ಬ್ರಹ್ಮ. ಹೆಂಗ ಅಲ್ಲಿ ಸರ್ಪ ತೋರ್ಬೇಕಾದ್ರೆ ಅದಕ್ಕೆ ಅಧಿಷ್ಠಾನ ಯಾವುದು? ಹಗ್ಗ. ಯಾಕಂದ್ರೆ ಹಗ್ಗದ ವಿಶೇಷ ಜ್ಞಾನ ಇಲ್ಲದಕ್ಕ ನಮಗಲ್ಲಿ ಸರ್ಪ ತೋರ್ಯದ. ಮತ್ತ ಅದು ಮುಪ್ಪುರಿ ಇದು ನಮಗ ಅದ್ರ ಜ್ಞಾನ ಆಗಿತ್ತ ನಮಗ ಅಲ್ಲಿ ಹಾವ ತೋರ್ತಿದ್ದಿಲ್ಲ. ಅಲ್ಲಿ ಹಗ್ಗದ ವಿಶೇಷ ಜ್ಞಾನ ಇಲ್ಲದಕ್ಕಾಗಿ ನಮಗ ಅಲ್ಲಿ ಸರ್ಪ ಅನ್ನುವಂತಹದ್ದು ಅಲ್ಲಿ ತೋರ್ಯದ. ಹಂಗ ಬ್ರಹ್ಮದ ವಿಶೇಷಾಂಶದ ಜ್ಞಾನ ನಮಗಿಲ್ಲ. ಬ್ರಹ್ಮ ಅಂದ್ರೆ ಯಾವ ಲಕ್ಷಣದ ಕೂಡ್ಕೊಂಡದ, ಬ್ರಹ್ಮ ಅಂದ್ರೆ ಯಾವುದು ಅಂತ ನಾವು ವಿಚಾರ ಮಾಡಿಲ್ಲ. ಹೀಗಾಗಿ ಬ್ರಹ್ಮದೊಳಗೆ ಈ ಜಗತ್ತನ್ನುವಂತಹದ್ದು ಏನಾಗೈತಿ, ಇದು ನಮಗ ತೋರ್ಲಿಕ್ಕತ್ತದ ಅಂತ. ತೋರ್ಪುದು ನಲ್ಲಳೆ ಕೇಳಿದು ಕಾರಣ ಸೊಲ್ಲಿಡೆ ತಾನಿದಿರಿಂತೆಂದು ತೋರ್ಪುದು ಎಲ್ಲವರಿಯ ಮಿಥ್ಯಾ ವ್ಯವಹಾರ. ಆದ್ದರಿಂದ ಈ ಜಗತ್ತನ್ನುವಂತಹದ್ದು
ಇದು ಪ್ರತ್ಯಕ್ಷವಾಗಿ ತೋರಿದ ಮಾತ್ರಕ್ಕ ಇದನ್ನ ನಾವು ಸತ್ಯ ಅಂತ ಅನ್ನಕ್ ಬರಂಗಿಲ್ಲ. ಅಹಂ ಇದಂ, ನಾನು ಮತ್ತು ಇದು, ಈ ಲಕ್ಷಣಾತ್ಮಕವಾಗಿರ್ತಕ್ಕಂಥ ಈ ಜಗತ್ತನ್ನುವಂತಹದ್ದೇನದ ಅಂತಂದ್ರೆ ಇದು ಕನಸು ಬೀಳ್ತದ. ಅಲ್ಲಿ ನಮಗ್ ಕನಸು ನೋಡೇವಿಲ್ಲ, ಅದನ್ನ ಕನಸಿನ ಅನುಭವ ಐತಲ್ರಿ, ಅದು ತೋರಿದ ಮಾತ್ರಕ್ಕ ನಾವು ಕನಸು ಖರೆ ಅನ್ನಕ್ ಬರ್ತದನ್ರಿ? ಕನಸು ಕಂಡೇವಿ. ಈಗ ಕನಸಿನಲ್ಲಿ ಏನೇನೋ ನಮಗ ಲಾಟ್ರಿ ಹತ್ತಂಗಾಗಿತ್ತು, ಏನಾಗಿರ್ತದ ಖರೆ, ಅದು ಖರೆ ಅನ್ನೋದು ಎಚ್ಚರ ಬಂದವಾಗ ಏನಂತೇವಿ? ಓ ಇದು ಕನಸಪ್ಪ ಅಂತ ಹೇಳ್ತೀವಿ ನಾವು. ಇದು ಕನಸಪ್ಪ, ಇದೇನು ಖರೆ ಅಲ್ಲ, ಇದು ಸುಳ್ಳು ಅಂತ ಹೇಳ್ತೀವಿ. ಕನಸೇ ಬಿದ್ದಿದ್ದೆಲ್ಲ ಸುಳ್ಳು ಅಂತ ಹೇಳ್ತೇವಿಲ್ರಿ? ಹಾಗೆ ಈ ಜಗತ್ತು ಕೂಡ ಇದು ಒಂದು ದೀರ್ಘ ಸ್ವಪ್ನ ಅಂತಾರೆ ಇದನ್ನ. ಇದು ಯಾಕಂದ್ರೆ ಇದು ನಮ್ಮ ಆಯುಷ್ಯ ಇರೋ ತನಕ ತೋರ್ತಲ್ಲಿ ಜಗತ್ತಿನ. ಇದು ಒಂದು ಸ್ವಪ್ನನೇ, ಇದು ಒಂದು ಕನಸನೇ. ಯಾಕಂದ್ರೆ ಅಲ್ಲಿ ಎಚ್ಚರಿಕೆಯಾದ ಮೇಲೆ ಹೆಂಗ ಕನಸು ಬಾಧಿಸ್ಕೊಂಡು ಹೋಗ್ತದಲ್ಲ, ಹಂಗ ಜ್ಞಾನದ ಎಚ್ಚರಿಕೆ, ಸ್ವರೂಪದ ಎಚ್ಚರಿಕೆ, ಬ್ರಹ್ಮದ ಅರಿವು, ಆ ಬ್ರಹ್ಮದ ಸಾಕ್ಷಾತ್ಕಾರ ಆಯ್ತು ಅಂತಂದ್ರೆ ಇದು ಕೂಡ ಏನಾಗ್ತೈತಿ? ಬಾಧಿಸ್ಕೊಂಡು ಹೋಗ್ತದೆ. ಇದು ಜ್ಞಾನಿಗೆ ನಿಶ್ಚಯ ಆಗಿರ್ತದೆ. ಅವ ಈ ಜಗತ್ತನ್ನುವಂತ ಸ್ವಪ್ನದಂತೆ ಅಥವಾ ಕಪ್ಪೆ ಚಿಪ್ಪನಲ್ಲಿ ತೋರುವಂತ ಬೆಳ್ಳಿಯಂತೆ ಇದು ಕೇವಲ ಭ್ರಾಂತಿಯಿಂದ ತೋರ್ತದ, ವಾಸ್ತವಿಕವಾಗಿ ಬ್ರಹ್ಮದಂತೆ ಇದು ಸತ್ಯ ಅಲ್ಲ ಅಂತ ಅವನು ನಿಶ್ಚಯ ಮಾಡಿರುವುದರಿಂದ ಅವನು ಮಾಡುವಂತ ಎಲ್ಲಾ ವ್ಯವಹಾರಗಳು ಅವನ ದೃಷ್ಟಿಯೊಳಗವು ಮಿಥ್ಯಾನೇ ಅದಾವು ಅಂತ ನಮಗ ಸತ್ಯ ಅನ್ಸಾಕತ್ತಾವು. ಏನ್ರಿ ನಮ್ಮಂಗ ಅವನು ಉಣ್ತಾನ, ತಿಂತಾನ, ಮಲಗ್ತಾನ, ಎಲ್ಲಾ ವ್ಯವಹಾರ ಮಾಡ್ತಾ ಇದ್ದಾನ. ಅವಗೂ ನಮಗೆ ಏನು ವ್ಯತ್ಯಾಸ ಅವನು ಅಂತೇಳಿ ನಾವ್ ಹಿಂಗ್ ಭಾವಿಸ್ಕೊಳ್ತೀವಿ. ಆದ್ರ ಅವನ ದೃಷ್ಟಿಯೊಳಗ ಈ ಜಗತ್ತನ್ನೋದೇ ಇಲ್ಲ. ಈ ಶರೀರದಿಂದ ಏನು ವ್ಯವಹಾರ ನಡೆದಾವಂದ್ರೂ ಕೂಡ ಅವೆಲ್ಲವೂ ಮಿಥ್ಯಾರೂಪವಾಗಿದ್ದಾವೆ ಅಂತ ಈ ಸೂತ್ರದಲ್ಲಿ ಹೇಳ್ಕೊಂಡು ಬಂದು, ಅದರಿಂದೆ ಪೂರ್ಣಾತ್ಮನಿಗೆ ಮಿಥ್ಯಾ ವ್ಯವಹಾರವದು ನಿಜವೆನೇ ತೋರುತ್ತಿರ್ಪುದು. ವದವಿ ಸಮ್ಯಜ್ಞಾನಲೋಚನದಿಂದ ನೋಡುವಿಡಿದು ಪುಷಿಯೆಂದೆನಿಸಿರುಕು. ನೋಡಿ, ಇಲ್ಲಿ ಜ್ಞಾನಿ ಹೇಗಿದ್ದಾನೆ ಅಂತಂದ್ರೆ ಪೂರ್ಣಾತ್ಮ ಸ್ವರೂಪನೇ ಆಗಿದ್ದಾನೆ. ನಿರವಯವ, ನಿರಾಕಾರ, ಸತ್ತು ಚಿತ್ತು ಅನ್ನ ನಿತ್ಯ ಪರಿಪೂರ್ಣವಾಗಿರ್ತಕ್ಕಂಥ ಪರಿಪೂರ್ಣ ಪರಬ್ರಹ್ಮ ಸ್ವರೂಪನೇ ಆಗಿದ್ದಾನೆ ಯೋಗೀಶ್ವರ. ಅಂಥ ಯೋಗೀಶ್ವರನಿಗೆ ಮಿಥ್ಯಾ ವ್ಯವಹಾರವುದು ನಿಜವೇನೇ ತೋರುತ್ತಿಪ್ಪುದು. ಅವ್ರು ಮಾಡುವಂತ ಎಲ್ಲಾ ದೇಹೇಂದ್ರಿಯಾದಿಗಳ ಮೂಲಕವಾಗಿ ಏನು ವ್ಯವಹಾರ ನಡೀತಾ ಇದೆ ಅದು ಅದು ನಿಜ ಅನ್ನುವ ಹಾಗೇನೆ ಕಾಣುತ್ತದ. ನೋಡೋರಿಗೆ ಖರೇನೆ ಅನಿಸ್ತದೆ, ಏನಪ್ಪಾ ಹೌದು, ನಮ್ಮಂಗ ಉಣ್ತಾರ, ತಿಂತಾರ, ಮಲಗ್ತಾರ, ವ್ಯವಹಾರ ಮಾಡ್ತಾರ, ಎಲ್ಲಾ ಮಾಡ್ತಾರ, ಮತ್ ಇವ್ರು ಮಾಡೋದು ನಿಜಾನೇ ಐತಲ್ಲ ಅಂತ ಅದು ನಮಗ್ ಕಂಡು ಬಂದ್ರು ಕೂಡ, ಆದ್ರೆ ಅದೇನಿದೆ ಅಂತ ಸಮ್ಯಕ್ ಜ್ಞಾನ ಲೋಚನದಿಂದ ನೋಡಿ, ಅಂದ್ರೆ ಸಮ್ಯಕ್ ಜ್ಞಾನ ಯಥಾರ್ಥವಾಗಿರ್ತಕ್ಕಂತ ಜ್ಞಾನ ಅನ್ನುವಂತ ಕಣ್ಣಿಂದ ನೋಡ್ರಿ ಅಂತಾರ ಅವ್ರು. ಜ್ಞಾನವೆಂಬ ಕಣ್ಣಿನಿಂದ ಅದನ್ನ ವಿಚಾರ ಮಾಡಿ ತಿಳ್ಕೊಂಡಿದ್ದಾದ್ರೆ ಅವನು ಮಾಡೋ ವ್ಯವಹಾರ ಎಲ್ಲವೂ ಖುಷಿ, ಎಲ್ಲ ಸುಳ್ಳ ಅಂತವ. ಯಾಕ ಅವನು ಏನ ಮಾಡ್ತಾನಂದ್ರು ಕೂಡ, ಯಾಕಂದ್ರೆ ಅವನ ದೃಷ್ಟಿ ಎತ್ರ ಎತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮ ದರ್ಶನ. ಅವನ ವೃತ್ತಿ ಒಳಗ್ ಹೋಗ್ಲಿ ಹೊರಗ್ ಹೋಗ್ಲಿ ಎಲ್ಲ ಬ್ರಹ್ಮವನ್ನೇ ಕಾಣ್ತಾ ಇದೆ. ಯಾಕಂದ್ರೆ ನಾನು ಕರ್ತ, ನಾನು ಭೋಕ್ತ ಅನ್ನುವಂತ ಭಾವ ಅವನಲ್ಲಿ ಇಲ್ಲ. ಈಗ ಜೀವ ಅಜ್ಞಾನಿ ಜೀವ ಏನಂತಾನ, ನಾನು ಇಷ್ಟು ಪುಣ್ಯ ಮಾಡೀನ್ರಿ, ನಾನು ಸ್ವರ್ಗಲೋಕಕ್ಕೆ ಹೋಗ್ತೀನಿ, ನನಗಿಂತ ಸಂಪತ್ತು ನನಗೆ ನೋಡ, ಇಷ್ಟು ಪುಣ್ಯ ಮಾಡಿದಕ್ಕೆ ನನಗೆ ದೇವ್ರು ಇಷ್ಟೆಲ್ಲ ಕೊಟ್ಟಾನಂತ. ಯಾಕಂದ್ರೆ ಇವನಲ್ಲಿ ಅಹಂ, ನಾನನ್ನೋದದ ಇಲ್ಲಿ ಅಹಂ ಮಮ ಅನ್ನುವಂತ ಭಾವ ಅದ, ದೇಹಾತ್ಮ ಭಾವದಿಂದ ಕೂಡ್ಕೊಂಡಾನ. ಇವನಿಗೆ ಸುಖ ದುಃಖಗಳದಾವು. ಆದ್ರೆ ಜ್ಞಾನಿ ಈ ದೇಹವು ನಾನಲ್ಲ, ಇಂದ್ರಿಯಗಳು ನಾನಲ್ಲ, ನಾ ಕರ್ತ ಅಲ್ಲ, ನಾ ಭೋಕ್ತ ಅಲ್ಲ, ನಾ ಕೇವಲ ಶುದ್ಧ ಪರಬ್ರಹ್ಮ ಸ್ವರೂಪ, ನಾನು ಅಕರ್ತ ಅಭೋಕ್ತ ಅನ್ನುವಂತ ಜ್ಞಾನ ಅದು ಜ್ಞಾನಿ ನಿಶ್ಚಯವಾಗಿರುವುದರಿಂದ ಅವನು ಮಾಡುವಂತ ವ್ಯವಹಾರಗಳು ಇವೆಲ್ಲವೂ ಖುಷಿಯಾಗಿದ್ದಾವೆ ಅಂತ ಹೇಳಿ ಈ ಸೂತ್ರದಲ್ಲಿ ಹೇಳಿಕೊಂಡು ಬಂದು, ಈಗ ಅಂದ್ರೆ ಈ ಈಶ್ವರನಿಗೆ ಪ್ರಾರಬ್ಧ ಭೋಗ ವ್ಯವಹಾರ ಅನ್ನುವಂತಹದ್ದು ನಿರಾಕರಣೆ ಮಾಡಿದರು. ಅವನಿಗೆ ಯಾವುದೇ ಪ್ರಾರಬ್ಧ ಭೋಗ ವ್ಯವಹಾರಗಳು ಜ್ಞಾನಿಗಿಲ್ಲ ಅಂತ ಹೇಳಿದ ಬಳಿಕ ಈಗ ಮುಂದಿನ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ, ಈ ಹಿಂದಿನ ಸೂತ್ರದಲ್ಲಿ ಜ್ಞಾನಿ ಪ್ರಾರಬ್ಧ ಮೂಲಕವಾಗಿ ತೋರ್ತಕ್ಕಂತ ಎಲ್ಲಾ ವ್ಯವಹಾರ ಮಿಥ್ಯಾ ಅಂತ ಹೇಳಿದ್ರಿ. ಆದರೆ ಈ ಅಜ್ಞಾನಿ ಜೀವರುಗಳು ಅವರು ಕೂಡ ದೇಹ ಇಂದ್ರಿಯಗಳ ಮುಖಾಂತರವಾಗಿ
ಪ್ರಪಂಚದ ಎಲ್ಲಾ ವ್ಯವಹಾರಗಳನ್ನ ಅವರು ಮಾಡ್ತಾ ಇದ್ದಾರೆ. ಮತ್ತ ಹಾಗೆ ಜ್ಞಾನಿಯೂ ಕೂಡ ಈ ದೇಹ ಇಂದ್ರಿಯ ಮುಖಾಂತರವಾಗಿ ಇವನು ಕೂಡ ವ್ಯವಹಾರ ಮಾಡ್ತಾನೆ. ಏನ್ ವ್ಯತ್ಯಾಸ ಆಗೈತಿ ಇಲ್ಲಿ ಕೇಳ್ತಾರ. ಮತ್ತ ಅವನು ಮೊದಲು ಜ್ಞಾನ ಪೂರ್ವದಲ್ಲಿ ಹೆಂಗ ಉಣ್ತಿದ್ದ ಮಲಗುತ್ತಿದ್ದ, ಈಗೂನು ಕೂಡ ಹಂಗ ಉಣ್ತಾನ ಹಂಗ ಮಲಗ್ತಾನ. ಅವಾಗ ಏನ್ ಕೆಲಸ ಮಾಡ್ತಿ, ಇವನು ಅದನ್ನೇ ಮಾಡಾಕತ್ತಾನ. ಮತ್ ಇಲ್ಲಿ ಜ್ಞಾನಿಗೂ ಅಜ್ಞಾನಿಗೆ ಏನ್ ವ್ಯತ್ಯಾಸ ಆದಂಗ ಆಯ್ತು ಅಂತ ಇಲ್ಲಿ ಒಂದು ಪ್ರಶ್ನೆ ಅನ್ನುವಂತಹದ್ದು ನಮ್ಮ ಪ್ರಶ್ನೆ ಉದ್ಭವ ಆಗ್ತಾ ಇಲ್ಲಿ ಮುಂದೆ ಸೂತ್ರಕ್ಕ ಪೀಠಿಕಾ ಇತ್ತಲ್ಲಿ. ಮತ್ತೆ ಜ್ಞಾನಿಗೂ ಅಜ್ಞಾನಿಗೆ ಏನ್ ವ್ಯತ್ಯಾಸ ಆಯ್ತು? ಸಲ ಏನಾಗಿತ್ತು ಅಂತಂದ್ರೆ, ಒಬ್ಬ ವೈರಾಗ್ಯ ಪುರುಷ ಅರಣ್ಯದಲ್ಲಿ ವಾಸ ಮಾಡ್ತಿದ್ದ. ರಾಜ ಅವನ ದರ್ಶನಕ್ಕೆ ಹೋದ. ಮಹಾರಾಜ ಕೇಳ್ತಾ ಇದ್ದಾನೆ, ಮಹಾತ್ಮರೇ, ತಾವು ಅರಮನೆಗೆ ಆಗಮಿಸಿ ತಮ್ಮ ಪಾದ ಹಾಕಿ ನಮ್ಮ ಅರಮನೆಯನ್ನ ಪಾವನಗೊಳಿಸ್ಬೇಕು, ತಾವು ಬರಬೇಕು ಅಂತ ಹೇಳಿ ಕೇಳ್ಕೊಂಡ ಕೂಡ್ಲೆ ಆಯ್ತಪ್ಪ ನಡಿ ಅಂತ ಹೇಳಿ ಬಂದ್ರವ್. ಬಂದ್ ಕೂಡ್ಲೆ ಮತ್ತ ಅಲ್ಲಿ ರಾಜ ವೈಭವ ನೋಡ್ರಲ್ಲಿ, ಈಗ ಸಪರೇಟ್ ಒಂದು ರೂಮ್ ಕೊಟ್ಟು ಅವ್ರಿಗೆಲ್ಲ ಒಳ್ಳೆ ಮೃಷ್ಟಾನ್ನ ಭೋಜನ ಎಲ್ಲ ವ್ಯವಸ್ಥೆ ಆಯ್ತು. 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು, 4 ದಿವಸ ಆಯ್ತು. ಮಹಾತ್ಮರು ಹೋಗೋ ವಿಚಾರ ಬರೋದು. ಅವಾಗ ರಾಜನಿಗೆ ಅನಿಸ್ತು, ಓಹೋ, ಬಹುಶಃ ಈ ರಾಜ ವೈಭವ ನೋಡಿ ಇವ್ರಿಗೆ ಇದ್ರೊಳಗ ಆಸಕ್ತಿ ಮೋಹ ಆಗೈತಿ ಇವ್ರಿಗೆ ಅಂತ ತಿಳ್ಕೊಂಡವ. ಅವಾಗ ರಾಜ ಕೇಳ್ತಾ ಇದ್ದಾನೆ, ಏನ್ರಿ ಈ ನಮ್ಮ ರಾಜ ವೈಭವದೊಳಗ ನಿಮಗೂ ವಿಶೇಷವಾಗಿ ಆಸಕ್ತಿ ಮೂಡೈತಲ್ಲ ಅಂತ ಅಂದ. ಇಲ್ಲಪ್ಪ, ನಿನಗ ನಿಜವಾದ ಒಂದು ವಿಚಾರ ನಿನಗೆ ಹೇಳ್ತೀನಿ, ಜ್ಞಾನಿ ಅಜ್ಞಾನ ಇರ್ತಕ್ಕಂಥ ವ್ಯತ್ಯಾಸ ತಿಳಿಸ್ತೀನಿ ಬಾ ಅಂತ ಹೇಳಿ. ಹಂಗಾರ ಯಾವಾಗ ಹೇಳ್ತೀರಿ? ಅರೆ ಸಾಯಂಕಾಲ ಹೋಗು ನಡಿ ಅಂತ. ಪಾರ್ಕಿಂಗ್ ಹೋಗುನು, ಇಲ್ಲಿ ಬೇಡ ಹೇಳುದು, ನಾನು ಊರ್ ಬಿಟ್ಟು ಹೇಳ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ್ರಿ. ನಗರ ಬಿಟ್ಟು ಹೋದ್ರ, ಅರಣ್ಯದೊಳಗ್ ಹೋದ್ರು. ಅವಾಗ ಹೇಳ್ರಿ ಅಂತಂದ್ರ, ಇನ್ನ ಸ್ವಲ್ಪ ಮುಂದೆ ಹೋಗುನು ಅಂತಂದ್ರು. ಅದು ಮುಂದೆ ಹೋಗ್ತಾ ಹೋಗ್ತಾ ಕತ್ಲ ಹಾಕತ್ತು. ಅವ್ರು ಇನ್ನು ಮುಂದೆ ಹೋಗುನ ಅಂತಾರೆ, ಹೇಳವಲ್ರಿ ಅವ್ರು. ಅವಾಗಂದ್ರು ಕತ್ಲಾಯ್ತು, ಇವು ರಾಜನಿಗೆ ತಳಮಳ ಹಾಕತ್ತಿ ಅವನಿಗೆ, ಯಾಕಂದ್ರ ಅರಮನೆ ಬಿಟ್ಟು ಬಂದಿನಲ್ರಿ. ಇಲ್ಲ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗಂತ ಮತ್ತೆ 1 ಕಿಲೋಮೀಟರ್ ಕರ್ಕೊಂಡು ಹೋದ್ರು. ಪೂರ ಕತ್ಲಾಗಿತ್ತು. ಅವಾಗಂತ ಇದ್ದಾರ, ಅಲ್ರಿ ಯಾವಾಗ ಹೇಳುದು ನೀವು? ನಿಮಗಂತೂ ಯಾರಿಲ್ಲ, ನನಗ ಅರಮನೆ ಅದ, ನನ್ನ ಮಹಾರಾಣಿ, ನಂದೆಲ್ಲಾ ಪ್ರಜೆಗಳು ಎಲ್ಲ ಅದಾವು. ನೀವು ಬರೀ ಹಂಗ ಮುಂದೆ ಹೋಗುನಂತ ಅನ್ನಕತ್ರಿ. ನೋಡಿ, ಇದ ವ್ಯತ್ಯಾಸ. ನನಗ ಅರಮನೆನೂ ಅಷ್ಟ, ಅರಣ್ಯನೂ ಅಷ್ಟ. ನಾ ಎಲ್ಲಿದ್ರು ನನ್ನ ಆನಂದೊಳಗ ನಾ ಇರ್ತೀನಿ. ನಿನಗ ನೀ ಹಚ್ಕೊಂಡಿ ನೋಡ್, ನನ್ನ ಅರಮನೆ, ನನ್ನ ಮಹಾರಾಣಿ, ನನ್ನ ಪ್ರಜೆಗಳು, ನನ್ನ ಮಂತ್ರಿ, ಇದೆಲ್ಲ ನಂದಂತ ಹಚ್ಕೊಂಡಿ. ಇದ ನನಗೂ ನಿನಗಿರೋ ವ್ಯತ್ಯಾಸ ಅಂತ ಹೇಳಿದ್ರ. ಅಂದ್ರ ಹಂಗ ಇಲ್ಲಿ ಜ್ಞಾನಿ ಅಜ್ಞಾನಿಗಳ ವ್ಯವಹಾರ ಒಂದೇ ರೀತಿ ಐತಿ ಅಂದ್ರೂ ಕೂಡ ಇಲ್ಲಿ ವೈಲಕ್ಷಣ್ಯ ಅನ್ನುವಂತಹದ್ದು ಅದ ಅಂತೇಳಿ ಇಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ವಿಲಕ್ಷಣತೆ ಅನ್ನುವಂತಹದ್ದನ್ನ ಈ ಸೂತ್ರದಲ್ಲಿ ತೋರಿಸ್ತಾ ಇದ್ದಾರೆ. ತನು ಮೊದಲಾದ ತೋರಿಕೆ ತಮ್ಮ ಕಾರ್ಯಗಳನ್ನು ಮಾಡದಿರೆ ಕೆಟ್ಟುವುದಲ್ಲವೇ. ನೋಡಿ, ಇಲ್ಲಿ ಜ್ಞಾನಿಯಾಗಿರ್ತಕ್ಕಂಥವನ ದೇಹ ಇಂದ್ರಿಯಾದಿಗಳು ಅಗ್ನಿಜೀವರಂತೆ ವ್ಯವಹಾರಗಳಲ್ಲಿ ತೊಡಗಿದಾವಂದ್ರೂ ಕೂಡ, ಆದ್ರೆ ಅಲ್ಲಿ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅವರು. ತನು ಮೊದಲಾದ ತೋರಿಕೆ, ಶರೀರ, ಇಂದ್ರಿಯಾದಿಗಳು, ಅಂತಃಕರಣಾದಿಗಳು, ಇವುಗಳ ಒಂದು ತೋರಿಕೆ ಅಂದ್ರೆ ಅವುಗಳ ವ್ಯವಹಾರ ಅನ್ನುವಂತಹದ್ದು, ಇವು ತಮ್ಮ ಕಾರ್ಯಗಳನ್ನು ಮಾಡದಿರೆ, ಅವು ತಮ್ಮ ಕಾರ್ಯಗಳನ್ನ ಅವರು ಮಾಡ್ತಾ ಇಲ್ಲ ಅಂತಂದ್ರೆ ಅವು ಕೆಟ್ಟವಂತನ ಅರ್ಥ ಅಲ್ಲ. ಇವಾಗ ಈಗ ಜ್ಞಾನಿಯಾಗಿರ್ತಕ್ಕಂಥವನ ಶರೀರ, ಅವನ ಎಲ್ಲ ಇಂದ್ರಿಯಾದಿಗಳು, ಯಾಕಂದ್ರೆ ಅವನಲ್ಲಿ ಒಂದು ಜೀವ ಭಾವ ಅನ್ನುವಂತಾದಿರ್ತದ. ಅಜ್ಞಾನಿಗೆ ನಾನು ಜೀವ, ನಾನು ಸಂಸಾರಿ ಅಂತ ತಿಳ್ಕೊಂಡಿರ್ತಾನೆ. ನಾನು ನೋಡ್ತೀನಿ, ನಾನು ಕೇಳ್ತೀನಿ, ನಾನು ಹೋಗ್ತೀನಿ, ನಾನು ಬರ್ತೀನಿ ಅನ್ನುವಂತ ಎಲ್ಲ ವ್ಯವಹಾರಗಳು ಅಜ್ಞ ಜೀವನದಲ್ಲಿ ಇರ್ತಾವ. ಹೀಗಾಗಿ ಆದ್ರೆ ಜ್ಞಾನಿಯಾಗಿರ್ತಕ್ಕಂಥವನಿಗೆ ಈ
ದೇಹ ನಾನಲ್ಲ, ಇದು ಮಿಥ್ಯಾ ಅಂತ ನಿಶ್ಚಯ ಮಾಡ್ಕೊತಿರ್ತಾನ. ಇಂದ್ರಿಯಾದಿಗಳು ಕೂಡ ನಾನಲ್ಲ, ಇಂದ್ರಿಯ ವ್ಯವಹಾರಗಳು ನನಗೆ ಸಂಬಂಧ ಇಲ್ಲ ಅಂತ ಒಂದು ನಿಶ್ಚಯ ಬಿಟ್ಟಿರ್ತೈತಿ. ಹಂಗ ನಿಶ್ಚಯ ಮಾಡ್ಕೊಂಡ ನಾವು ಸತ್ತು ಹೋಗ್ಯವಂತ ಆಗ್ತಾ ಇಲ್ಲಿ. ಇಂದ್ರಿಯ ದೇಹಾದಿಗಳು, ದೇಹ ಇಂದ್ರಿಯ ಮನೋಬುದ್ಧಾದಿಗಳು ಅವು, ಯಾಕಂದ್ರೆ ಮನಸ್ಸಂದ್ರೆ ಸಂಕಲ್ಪ ವಿಕಲ್ಪ ಮಾಡೋದೇ ಮನಸ್ಸನ್ನು ತಿಳಿಸ್ಕೊಳ್ತದೆ. ಸಂಕಲ್ಪ ವಿಕಲ್ಪಗಳು ನನಗಿಲ್ಲ ಅಂತ ತಿಳ್ಕೊಂಡಾಗ ಅವು ಮನೋಧರ್ಮಗಳು, ಮನಸ್ಸು ನಾನಲ್ಲ. ಮತ್ತದು ಅಂದ್ರೆ ಆ ಮನಸ್ಸಿನಿಂದ ಆಗ್ತಕ್ಕಂತ ಸಂಕಲ್ಪ ವಿಕಲ್ಪ ಸುಖ ದುಃಖಾದಿಗಳು ಇವು ನನಗಿಲ್ಲ ಅಂತ ತಿಳ್ಕೊಂಡ ಮೇಲೆ ಅವು ತಮ್ಮ ಕೆಲಸ ಮುಗಿಸೇ ಹೋಗಿದ್ದಾರೆ ತಕ್ಕಂಗಲ್ಲ. ಅಂದ್ರೆ ಅಜ್ಞಾನಿಯ ಈ ಶರೀರ ಇಂದ್ರಿಯಗಳು ಮನೋಬುದ್ಧಿಯಾದಿಗಳು ರಾಮಣ್ಣ ಮಂಜರ್ಲ ಅವು ಅದಾವಂದ್ರು ಕೇವಲ ತೋರಿಕೆಗೆ ಮಾತ್ರದ ಹೊರತು ನಿಜವಾಗಿಯೂ ಜ್ಞಾನಗಳಿಂದ ಸುಟ್ಟು ಹೋಗ್ಬಿಟ್ಟಾವು ಅಂತ ಮಹಾಭಾರತ ಇದ್ರ. ಈ ಅಶ್ವತ್ಥಾಮ ಏನ್ ಮಾಡಿದ, ಯುದ್ಧದೊಳಗ ಒಂದು ನಾರಾಯಣಾಸ್ತ್ರವನ್ನ ಇದ್ದಲ್ಲ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ. ಅವಾಗ ಯುದ್ಧದಿಂದ ಅವ್ರ ಹೆಂಗೋ ಕೃಷ್ಣ ಪರಮಾತ್ಮ ಕಾಪಾಡಿದ ಬಿಡ್ರಿ. ಯುದ್ಧದಿಂದ ಭೂಮಿಯಿಂದ ಬಂದ್ರಲ್, ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನ, ಅರ್ಜುನ ಮೊದಲು ಇಳಿ ಅಂತಂದ. ಅಲ್ಲಪ್ಪ ಮೊದಲು ನೀನ್ ಇಳಿದ ಆಮೇಲೆ ನಾನು ಇಳಿಸ್ಕೊತಿದ್ದೆ, ಇವತ್ ಹಿಂಗ್ಯಾಕ ಅಂತಂದವ. ಅಲ್ಲ ನೀ ಇಳಿದ್ ನಾ ಇಳಿಬೇಕು ಅಂತದ್ ಮೊದಲು ನನಗೆ ಇಳಿ ಅಂತ ಸುಮ್ನೆ ಇಳಿ ಅಂತಂದ. ಅರ್ಜುನ ಇಳಿದ. ಕೃಷ್ಣ ಇಳಿದ ಕೂಡಲೇ ತಗದಾಗ ಉರಿದು ಭಸ್ಮಕ್ಕೆ ಹೋಗ್ಬಿಡ್ತು. ಹಬ್ಬ ಅಂದ. ನಾ ಅಕಸ್ಮಾತ್ ಕೃಷ್ಣನ ಇಳಿದು ಬಿಟ್ಟಿದ್ದ ಅಂದ್ರೆ ನಾ ಅದರ ಸುಟ್ಟು ಭಸ್ಮಕ್ಕೆ ಹೋಗಿದ್ದೆ. ಅಂದ್ರೆ ಅಲ್ಲಿ ಯಾವಾಗ ಬ್ರಹ್ಮ ನಾರಾಯಣಾಸ್ತ್ರವನ್ನ ಪ್ರಯೋಗ ಮಾಡ್ಯಾನಲ್ಲ, ಆವಾಗ್ಲೇ ಸುಟ್ಟು ಹೋಗೈತೆ ಅದು. ಯಾವುದು ಆ ರಥ ಎಲ್ಲಾ ಕುದುರೆ ಎಲ್ಲಾ ಆಗ ಸುಟ್ಟು ಹೋಗ್ಯಾವು. ಆದ್ರೆ ಕೃಷ್ಣನ ಸ್ಥಾನದಿಂದ ಉಳ್ಕೊಂಡಿದ್ದು. ಯಾವಾಗ ಕೃಷ್ಣನಿಂದ ಇಳಿದು ಬಿಟ್ಟ ಅವಾಗ ಅದು ಭಸ್ಮಕ್ಕೆ ಹೋದ. ಹಂಗ ಜ್ಞಾನಿಯಾಗಿರ್ತಕ್ಕ ಶರೀರ ಇಂದ್ರಿಯಾದಿಗಳು ಜ್ಞಾನ ಆದ್ಮೇಲೆ, ನಿಶ್ಚಯ ಜ್ಞಾನ ಆದ ಅಲ್ಲಿ ಮನಸ್ಸಿನ ಸಂಕಲ್ಪ ನನಗದಾವಂತಿಲ್ಲ, ಅವನಿಗೆ ಶರೀರದ ಹುಟ್ಟು ಸಾವು ನನಗದಾವಂತಿಲ್ಲ. ಇವೆಲ್ಲ ಏನ್ ಅಂತಃಕರಣಾಗ್ಲಿ ಇಂದ್ರಿಯಗಳಾಗ್ಲಿ ದೇಹ ಆಗ್ಲಿ ಇವುಗಳಲ್ಲಿ ಅವನಿಗೆ ನಾನು ಮಾಡ್ತೀನಿ, ನಾನು ಉಣ್ತೀನಿ, ನಾನು ಹೋಗ್ತೀನಿ, ನಾನು ಕೇಳ್ತೀನಿ, ನಾನು ಸಂಕಲ್ಪ ಮಾಡ್ತೀನಿ, ಇವು ಯಾವು ಇಲ್ಲಿ ಅವನಿಗೆ ಸಂಬಂಧವೇ ಇಲ್ಲ. ಹೀಗಾಗಿ ಅವು ಅವನಿಗೆ ಸತ್ ಹೋಗ್ಯಾವಂತ ಅರ್ಥ. ಸತ್ತವಂದ್ರೆ ಏನೋ ನೋಡಾಕ್ ಕಷ್ಟ ಒಂದಿದೆ ಅದ. ಯಾಕೆಂದ್ರೆ ಅಜ್ಞಾನಾವಸ್ಥೆಯೊಳಗೆ ಇರುವಾಗ ಅಲ್ಲಿ ಹೆಂಗ ನಾನು ಸಂಸಾರಿ, ನಾನು ಕರ್ತ, ನಾನು ಭೋಗ್ತಾ, ನಾನು ಇಷ್ಟೆಲ್ಲಾ ಪುಣ್ಯ ಮಾಡೀನಿ ಪಾಪ ಮಾಡೇನೇನು, ನಾನು ನೋಡ್ತೀನಿ ಏನೆಲ್ಲ ಇತ್ತಲ್ರಿ, ನಾನು ಸುಖಿ ನಾನು ದುಃಖಿ ಅಂತ ಅಜ್ಞಾನ ಕಾಲದಲ್ಲಿ ಇತ್ತಲ್ಲ, ಅಂದ್ರೆ ಅವಾಗ ಇನ್ನೂ ಜೀವಂತ ಐತಿ ಅಂತ ಅರ್ಥ ಅದು. ಆ ಭಾವ ನಮ್ಮಲ್ಲಿ ಐತಿ ಅಂದ್ರೆ ಇನ್ನೂ ನಾವು ದೇಹಗಳಿಂದ ಅಭಿಮಾನ ಉಳ್ಳವರು ಅಂತ ಅರ್ಥ ಅಲ್ಲಿ. ಅಂದ್ರೆ ಅವು ಮುಂದೆ ಜನ್ಮಗಳಿಗೆ ಬೀಜ ಹಾಕವ. ಮತ್ತ ಇವೆಲ್ಲಕ್ಕೂ ನಾನು ಅಸಂಗದೀನಿ, ನಾ ಕೇವಲ ಶುದ್ಧ ಪರಬ್ರಹ್ಮ ಸ್ವರೂಪದೀನಿ ಅಂತೇಳಿ ಈ ನಿಶ್ಚಯ ಜ್ಞಾನ ಮಾಡ್ಕೊಂಡ್ ಬಿಟ್ಟೇವಿ ಅಂತಂದ್ರೆ ಅವಾಗ ದೇಹ ಇದ್ರೂ ಅಲ್ಲಿ ಮಾಡುವ ಕರ್ತೃತ್ವ ಇರಂಗಿಲ್ಲ. ಅಲ್ಲಿ ಅವು ದೇಹಾದಿಗಳಲ್ಲಿ ಕರ್ತೃತ್ವ ಇರಂಗಿಲ್ಲ, ದೇಹಾದಿಗಳಲ್ಲಿ ನಾ ಮಾಡ್ತೇನೆ ಅನ್ನುವಂಥದ್ದು ಇರಂಗಿಲ್ಲ. ಆದ್ರಿಂದ ಅಲ್ಲಿ ನಿಜವಾಗಿಯೂ ಅಲ್ಲಿ ಜ್ಞಾನಿ ಏನದಾನಂತಂದ್ರೆ ದೇಹಾದಿಗಳಿಂದ ಏನು ನಡೆದ್ರೂ ಕೂಡ ಅಲ್ಲಿ ಅವನಿಗೆ ಅದರ ಸಂಬಂಧ ಇಲ್ಲ ಅಂತ, ಅವನು ಅದಕ್ಕೆ ಅಸಂಗನಾಗಿರುವುದರಿಂದ ಅವನಿಗೆ ಜ್ಞಾನಿಗೂ ಅಜ್ಞಾನಿಗೆ ಇಷ್ಟೇ ವ್ಯತ್ಯಾಸ. ಇಲ್ಲಿ ತಿಳುವಳಿಕೆ ಒಳಗೆ ವ್ಯತ್ಯಾಸ. ಈಗ ನಮ್ಮ ಮುಂದೆ ಅನೇಕ ವಿಷಯ ಪದಾರ್ಥಗಳು ಎದುರುಗಳಿದ್ದು ಅಂತಂದ್ರೆ ನಮ್ಮ ಮನಸ್ಸು ಏನಾಗ್ತೈತಿ, ಆಕರ್ಷಣೆ ಆಗ್ತೈತಿಲ್ಲ, ಅವುಗಳನ್ನ ಅನುಭೋಗ ಮಾಡ್ಬೇಕು, ಇವನ್ನ ಪಡ್ಕೊಳ್ಬೇಕು ಅನ್ನುವಂತ ಒಂದು ಆಕರ್ಷಣೆ ಆಗ್ತದೆ. ಆದ್ರೆ ಜ್ಞಾನಿಗೆ ಇಲ್ಲ. ವಿಕಾರ ಹೇತವು ಸತಿ ವಿಕ್ರಿಯಂತೆ ಯೇಷಾಂನ ತೇಷಾಂಸಿ ತಯೇವ ಧೀರ ಅಂತ ಹೇಳ್ತಾರೆ. ಮನಸ್ಸಿಗೆ ವಿಕಾರವನ್ನ ಉಂಟು ಮಾಡ್ತಕ್ಕಂತ ಎಷ್ಟೇ ವಿಷಯಗಳು ನಮ್ಮ ಎದುರಿಗೆ ಇದ್ರೂ ಕೂಡ ಅವುಗಳಲ್ಲಿ ಮನಸ್ಸು ವಿಕಾರಗೊಳ್ಳಲಿಲ್ಲ ಅಂತಂದ್ರೆ ಅವನು ಧೀರ ಅಂತ. ಈಗ ಸುಖಮುನಿ ಅರಣ್ಯದಲ್ಲಿ ಹೋಗ್ತಿದ್ದ, ಎಷ್ಟು ಸಾರಿ ಕೇಳಿರಿ ನೀವು. ಹೋಗ್ತಾ ಇದ್ದ, ಹಿಂದ ವ್ಯಾಸ ಮಹರ್ಷಿಗಳು ಮಗು ಹೋಗ್ಬೇಡ, ಅರಣ್ಯಕ್ಕೆ ಹೋಗ್ಬೇಡ, ನಿಲ್ಲು ನಿಲ್ಲು, ಬಾ ಮನೆಗೆ ಹೋಗೋಣ, ಬಾ ಬಾ ಅಂತ ಹಿಂದೆ ಬೆನ್ ಹತ್ತಿದ್ರು. ಯಾರು? ವ್ಯಾಸ ಮಹರ್ಷಿಗಳು. ಅಲ್ಲಿ ಸ್ವರ್ಗಲೋಕದ ಅಪ್ಸರಾಸ್ತ್ರೀಯರು ಸರೋವರದಲ್ಲಿ ಸ್ನಾನ ಮಾಡಕತ್ತಿದ್ರು. ಇವನು
ತನ್ನ ತನ್ನ ಆನಂದೊಳಗ ತಾನು ಹೋಗ್ತಾ ಇದ್ದ. ಯಾರು? ಸುಖಮುನಿ. ಒಳ್ಳೆ ಯೌವನಸ್ಥ, ಒಳ್ಳೆ ಯುವಕ. ಅವನಿಗೆ ಏನ್ ಕಲ್ಪನಾ ಇಲ್ಲ. ಯಾಕ ತನ್ನ ಇದ್ರೊಳಗ ಆನಂದೊಳಗ, ಆತ್ಮಾನಂದೊಳಗ ಹೋಗ್ತಾ ಇದ್ದಾನ. ಆಗ ಅಪ್ಸರಾ ಸ್ತ್ರೀಯರು ನೋಡಿದ್ರು. ಅವ್ರು ದಿಗಂಬರ ಮಾಡಕತ್ತಿರಲ್ಲ. ಓ, ಸುಖಮುನಿ ಬಂದ, ಮಹಾನ್ ಸ್ಥಿತಪ್ರಜ್ಞ, ನಾವು ಹೋಗಿ ಅವ್ನ ದರ್ಶನ ಮಾಡ್ಕೊಂಡು ಆಶೀರ್ವಾದ ತಗೋಣ ಅಂತ ಹೇಳಿ ಅವ್ರು ಹಂಗ ಸ್ನಾನ ಮಾಡೋದ್ ಬಿಟ್ಟು ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿ ಅವಾಗ ಏನು ಗೊತ್ತಿಲ್ಲ. ಸಣ್ಣ 1 ವರ್ಷದ ಮಗು ಇದ್ದಂಗ್ರಿ. 1 ವರ್ಷ ಏನು 6 ತಿಂಗಳು ಮಗು ಇದ್ದಂಗ ತಿಳ್ಕೊ. 6 ತಿಂಗಳು ಮಗು ಇದ್ದಂಗಿದ್ದ ಅವನು. ಯಾರು? ಸುಖಮನಿಗೆ. ಅವನಿಗೇನು ಇವ್ರು ಬಂದ್ ನಮಸ್ಕಾರ ಮಾಡೋದು ಗೊತ್ತಿಲ್ಲ, ಇವ್ರು ಹೆಣ್ಮಕ್ಳು ಏನ್ ಗೊತ್ತೇ ಇಲ್ಲ. ತಾನು ಇದ್ರೊಳಗೆ ಹೋಗ್ತಾ ಇದ್ದಾನ ಅವನು. ಅವ್ರು ಹೋಗಿ ಮತ್ತೆ ಸ್ನಾನ ಮಾಡಕತ್ತಿರು. ಹಿಂದ್ ಬಂದ್ರು ವ್ಯಾಸ ಮಹರ್ಷಿಗಳು. ಸುಖ ನಿಲ್ಲು, ಸುಖ ನಿಲ್ಲು ಅಂತ ಬರಕತ್ತಾರ. ಅವ್ರಂದ್ರೆ ವ್ಯಾಸ ಮಹರ್ಷಿಗಳು ಬಂದು ಬೇಗ ಸಿರಿಬಿಟ್ಕೊಳ್ರಿ ಅಂತೇಳಿ ಸಿರಿಬಿಟ್ಕೊಂಡ್ರು. ಅವಾಗ ವ್ಯಾಸ ಋಷಿಗಳು ಅಂತಾರ ಅವರು, ಅಲ್ಲ ನನ್ನ ಮಗ ಒಳ್ಳೆ ಯುವಕ, ಒಳ್ಳೆ ಯೌವನಸ್ಥ, ಅವ ಹೋದ್ರ ಅವನಿಗೆ ಹಂಗ ಬಂದು ನಮಸ್ಕಾರ ಮಾಡಿದ್ರು. ನಾ ಬಂದ್ರೆ ಎಷ್ಟು ಬೇಗ ಬೇಗ ಸಿರಿ ಉಟ್ಕೊಂಡ್ರಲ್ಲ ಅಂತೇಳಿ ಅವಾಗ ಕೇಳ್ಬಿಟ್ಟ, ಏನಮ್ಮ ನೀವು ಎಲ್ಲ ಎಷ್ಟು ನನ್ ಮಗ ಹೋದ್ರೆ ನೀವು ಸುಮ್ಮನೆ ಹಾಗೆ ಬಂದು ನಮಸ್ಕಾರ ಮಾಡಿದ್ರಿ, ಮತ್ ನೀವು ಈ ಸಿರಿ ಉಟ್ಕೊಳ್ಳಲ್ಲ ನೋಡು. ಅವನು ಸಣ್ಣ ಮಗು ಇದ್ದಂಗದ. ನಾವು ಅವನಿಗೆ ಸ್ತ್ರೀಯರು ಅದು ಇದು ಅವನ ಮನಸ್ಸಿನಲ್ಲಿ ಯಾವ ವಿಕಾರಗಳಿಲ್ಲ. ನಿಮಗೆ ಇನ್ನು 90 ವರ್ಷ ಆಗಿ ಅವನು ನಿಮ್ ಮನಸ್ಸಿನ ವಿಕಾರ ಹೋಗಿಲ್ಲ ಇನ್ನು ಅದಕ್ಕೆ ನಾವು ನಮ್ಮ ಮಾನ ಏನು ಮಾಡ್ಕೊಳ್ಳೋ ಸಲುವಾಗಿ ಸೀರೆ ಉಟ್ಕೊಟ್ಟೆ ತೀರ ಹಂಗ ಇಲ್ಲಿ ಧ್ಯಾನ ಸ್ಥಿತಿ ಇರ್ತದಂತ. ಜ್ಞಾನಿಗೆ ಯಾವ ಮನಸ್ಸಾಗ್ಲಿ ಇಂದ್ರಿಯಾಗ್ಲಿ ಯಾವ ವಿಕಾರವನ್ನ ಪಡೆಯುವುದಿಲ್ಲ ಅಂತ. ಅದಕ್ಕೆ ಅವನ ಶರೀರ ಐತಿ ಅಂದ್ರೆ ಇಂದ್ರಿಯ ಅದಾವ ಅಂದ್ರೂ ಸತ್ತಂಗ ಅಂತ ತಿಳ್ಕೊಳ್ದಂತಿಷ್ಟ. ಅದನ್ನ ಈ ವಿಷಯವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಪರಿಪೂರ್ಣ ಆಗಿರ್ತಕ್ಕಂತ ಯೋಗಿ ತನು ಮೊದಲಾದ ತೋರಿಕೆ ತಮ್ಮ ಕಾರ್ಯಗಳನ್ನು ಮಾಡದಿರೆ ಕೆಟ್ಟುದಲ್ಲವೇ ಅಂತ ಯೋಗೀಶ್ವರನ ಈ ದೇಹೇಂದ್ರಿಯಾದಿಗಳು ಅಲ್ಲಿ ಜ್ಞಾತೃತ್ವ ಆಗಲಿ, ಜ್ಞೇಯ ಆಗಲಿ, ಜ್ಞಾನ ಆಗಲಿ, ಈ ತ್ರಿಪುಟಿಗಳ ವ್ಯವಹಾರ ಅನ್ನುವಂತಹದ್ದು ಅದು ಜ್ಞಾನಿಯಲ್ಲಿ ಅದು ನಡೀತಾ ಇಲ್ಲ. ನಮ್ಮ ಏನ್ ನೋಡ್ತಾನಪ್ಪ ಉಣ್ತಾನ ನಮಗ ಅನಸ್ತದ ಕರೆ. ಯಾಕಂದ್ರೆ ಅವನ ದೃಷ್ಟಿ ಏನಾಗ್ಬಿಟ್ಟದ, ಬ್ರಹ್ಮ ರೂಪ ಆಗಿ ಹೋಗ್ಬಿಟ್ಟದ ಅವನಿಗೆ. ಅಲ್ಲಿ ನಾನು ಉಣ್ತೀನಿ ಅನ್ನುವಂತ ಭಾವ ಇಲ್ಲ. ಯಾಕಂದ್ರೆ ಗುರುನಾಥಾಡೋ ಸ್ಥಿತಿ ಅದನ್ನ ನೋಡಿದವ್ರು ಹೇಳ್ತಾರ. ಗುರುನಾಥಾಡ್ರಿಗೆ ಅವ್ರಿಗೇನು ಬೇಕಂತ ಕೇಳಿಲ್ಲ. ಅವ್ರು ನಾವು ಹಸಿವಾಗೈತಪ್ಪ ನನಗೆ ಉಣ್ಣಾಕ್ ಕೊಡ್ರಿ ಅಂತ ಕೇಳಿಲ್ಲ. ಉಣಿಸುವಾಗ ಸಾಕಂತ ಅನ್ಲಿಲ್ಲ. ಅವ್ರು ಎಷ್ಟ ತಿನ್ನಿಸಿ ಹಂಗ ತಿನ್ನವ್ರು ಬಿಟ್ರೆ ಬಿಟ್ಬಿಡ ಇನ್ನಷ್ಟು ಉಣಸ ಅಂತಿದ್ದಿಲ್ಲ. ಮೈ ಮೇಲೆ ಬಟ್ಟೆ ಬಿಚ್ಚೋದ್ರೂ ಕೂಡ ಏನ್ ಇಲ್ಲೇ ಇಲ್ಲ. ಶಿವಾಯ ನಮ್ಮ ಒಟ್ಟು ಮೈ ಮೇಲೆ ಬಿದ್ದೈತಿ ಅದ್ ಹಾಕೋಬೇಕನ್ನೋದಿಲ್ಲ. ಅಂದ್ರೆ ಅವ್ರ ಸ್ಥಿತಿ ಬ್ರಹ್ಮದೊಳಗ ಹೆಂಗ ಗಾಢವ ನಿದ್ರೆಯೊಳಗ ಮನುಷ್ಯ ಇರ್ತಾನಲ್ಲ, ಅವನಿಗೆ ಏನ್ ಇರ್ತೈತಿ ಹಂಗ ಇಲ್ಲಿ ಗುರುನಾಥರ ಸ್ಥಿತಿ ಹಾಗಿತ್ತಂತದು. ಒಂದ್ಸಲ ಚೇಳು 4-5 ಸಲ ಕಚ್ಚಿದ್ರು ಅದ್ರದ್ದು ಏನ್ ಇಲ್ಲೇ ಇಲ್ಲ. ಅವ್ರ ಅರಿವಿನೇ ಇಲ್ಲ ಅದ್ರದ್ದು. ಕೈಲಾಸ ಮಂಟಪದೊಳಗ ಪ್ರವಚನ ನಡೆದದ. ಅವ್ ಯಾವ ಹುಡುಗರು ಒಂದು ಜೇನ್ ಇದಕ್ಕ ದೊಡ್ಡ ಜೇನ್ ಅದು ಇದ್ರದ್ದು ಹಳ್ಳ ಒಗದ್ ಬಿಟ್ಟಾರ. ಅವಾಗ ಎಲ್ಲಾ ಹುಳಗಳು ಬಂದ್ಬಿಟ್ಟಾವ. ಎಲ್ಲಾರು ಓಡಿ ಹೋಗ್ಯಾರ. ಗುರುನಾಥರ ಮತ್ತೆ ಅಲ್ಲೇ ಕುಂತ್ ಬಿಟ್ಟಾರ. ಯಾಕ ಅವ್ರಿಗೆ ಹುಳ ಕಡಿತ ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಏನ ಶರೀರ ಮಾನವೇ ಇಲ್ಲಲ್ರಿ. ಅಂದ್ರ ಹಂಗ ಜ್ಞಾನಿ ಆಗಿರ್ತಕ್ಕಂಥ ಅದು ತುರ್ಯಾತೀತ ಸ್ಥಿತಿ. ಅದು ತುರ್ಯಾತೀತ ಅವಸ್ಥೆಯೊಳಗ ಶರೀರದ ಪ್ರಜ್ಞೆ ಇರಂಗಿಲ್ಲ, ಇಂದ್ರಿಯಗಳಲ್ಲಿ ಪ್ರಜ್ಞೆ ಇರಂಗಿಲ್ಲ, ಏನ್ ಇರಂಗಿಲ್ಲ. ಗಾಢ ನಿದ್ರೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಇರ್ತಾನಲ್ಲ, ಹಂಗ ಇರ್ತಾ ಇದ್ದಾನಂತ. ಹಂಗ ಇಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರ. ಅದಕ್ಕ ಇಲ್ಲಿ ತಮ್ಮ ಯೋಗೀಶ್ವರನ ದೇಹೇಂದ್ರಿಯಾದಿಗಳು ಕೂಡ ಪ್ರತ್ಯೇಕ ತೋರಿದ್ರು ಕೂಡ ಅದು ದಗ್ಧಪಟ ನ್ಯಾಯ ಅಂತಾರ. ಒಂದು ಬಟ್ಟೆ ಸುಟ್ಟಿರ್ತದ, ನೋಡಾಕ ಬಟ್ಟೆ ಹಂಗೆ ಕಾಣ್ತಿರ್ತದ, ಮುಟ್ಟಿದ್ರೆ ಏನೈತದ ಅದು ಬುದಿನ ಅಂತದ. ಹಂಗ ಇಲ್ಲಿ ಜ್ಞಾನಿ ಹೇಳ್ತಾ ಇದ್ದಾರೆ. ದಗ್ಧಪಟ ನ್ಯಾಯ ಅಂತಂದ್ರೆ ಏನು? ಈಗ ಮೊದಲ ಅವಾಗ ಗ್ಯಾಸ್ ಹಚ್ತಿದಲ್ರಿ ದೀಪ, ಆ ಬತ್ತಿ ನೋಡಿದ್ರ ಸುಟ್ಟಿರ್ತಾವ ಖರೆ. ನಮ್ಮ ನೋಡಕ್ ಹೆಂಗ ಅನಸ್ತೈತಿ, ನಿಜವಾಗಿಯೂ ಅಲ್ಲಿ ಬತ್ತಿ ಅದ ಅಂತ ಅನಸ್ತದ. ಆ ಬಟ್ಟೆಯನ್ನ ಹಂಗ ಕಾಣ್ತಿರ್ತೈತಿ. ಅದು ಮುಟ್ ನೋಡ್ರಿ ಅದು ಬೂದಿ ಆಗಿ ಹೋಗ್ಬಿಟ್ಟೈತಿ, ಎಲ್ಲ ಹೊಡೆದು ಹೋಗ್ಬಿಟ್ಟೈತಿ. ಹಂಗ ಇಲ್ಲಿ ಜ್ಞಾನಿಯ ಒಂದು ದೇಹೇಂದ್ರಿಯಾದಿಗಳೆಲ್ಲವೂ ಜ್ಞಾನಾಗ್ನಿಂದ ಸುಟ್ಟು ಹೋಗ್ಬಿಟ್ಟಾವು ಅಂತ. ಖುಷಿಯಾಗಿ ಕಂಡ ನೋಡಿನಿತು ಸಂಪ್ರೀತಿಯ ನೆಸಗಲರಿದಿರ್ಪಕತದಿಂದ ಬಿಸುರುಹದಳ ನೇತ್ರೆ ವಿಷಯಾಳಿಗಳಿಗೆ ಭಾವಿಸಿ ನೋಡಲದು ಲಯವಲ್ಲದೆ. ಇಲ್ಲಿ ಜ್ಞಾನಿಯಾಗಿರ್ತಕ್ಕಂಥವನು
ಅಂದ್ರೆ ಇವೆಲ್ಲ ಲಯ ಆಗಿರ್ತಾವೆ ಅಂತ ಹೇಳ್ತಾರೆ. ಈ ಪ್ರಾಪಂಚಿಕ ಎಲ್ಲ ವಿಷಯಗಳು ಇವು ಲಯವನ್ನ ಹೊಂದಿರ್ತಾ ಇದ್ದಾವೆ ಅಂತ. ಅದಕ್ಕೆ ಹೇಳಿದ್ರು ಅವರು, ಪಿಸುರುಹದಳ ನೇತ್ರೆ ಅಂತಂದ್ರೇನು, ಕಮಲ ಪತ್ರದಂತೆ ನೇತ್ರವುಳ್ಳಂತ ಹೇ ಮೈತ್ರಾದೇವಿಯೇ ಹುಸಿಯಾಗಿ ಕಂಡನೊಳು. ಅಂದ್ರೆ ಈ ಜಗತ್ತನ್ನುವಂತಾದು ಇದು ಮಿಥ್ಯಾ, ಇದು ಸುಳ್ಳು, ಇಲ್ಲಿ ತೋರ್ತಕ್ಕಂತ ಎಲ್ಲಾ ವಿಷಯಗಳು ಇವು ಮಿಥ್ಯಾ ಅಂತ ಯಾವನು ಅದನ್ನ ವಿಚಾರಿಸಿ ತಿಳ್ಕೊಂಡಿದ್ದಾನೋ ಅವನಲ್ಲಿ ಅಂತ. ಇನ್ನೀತು ಸಂಪ್ರೀತಿಯನು ಎಸಗಲ್. ಅಲ್ಲಿ ಸ್ವಲ್ಪಾದರೂ ಆ ಜ್ಞಾನಿಗೆ ಮೋಹವನ್ನ ಉಂಟು ಮಾಡ್ತಾವೇನು, ಆ ಪ್ರಪಂಚದ ವಿಷಯಗಳೇನದಾವಲ್ಲ ಆ ಜ್ಞಾನಿಗೆ ಅವುಗಳಲ್ಲಿ ಮೋಹ ಆಗ್ತದೇನೋ ಅಂತಂದ್ರೆ ಇಲ್ಲ. ಯಾಕಂದ್ರೆ ಅವು ಸಾಧನಾ ದಿಶೆಯೊಳಗನ ಇವು ದುಃಖ ಅಂತ ತ್ಯಾಗ ಮಾಡಿಬಿಟ್ಟ. ನಾವು ಸಾಧನಾ ಮಾಡುವಾಗ್ಲೇನೆ ಈ ತೋರ್ತಕ್ಕಂತ ಸಮಸ್ತ ವಿಷಯಗಳೆಲ್ಲವೂ ಇವು ದುಃಖದಾವು, ಇವು ಅನಾತ್ಮದಾವು, ಇವು ಜಡ ಅದಾವು ಅಂತ ಹೇಳಿ ಅವುಗಳಲ್ಲಿ ಇರ್ತಕ್ಕಂತ ಅದಕ್ಕ ಇದರಲ್ಲಿ ಹೇಳ್ಕೊಂಡು ಬರ್ತಾರಲ್ರಿ ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞ ಲಕ್ಷಣ ಹೇಳಬೇಕಾದ್ರ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತ ಆತ್ಮನ್ನೇ ವಾತ್ಮನ ತುಷ್ಟ ಸ್ಥಿತಪ್ರಜ್ಞ ಸದೋಚ್ಯತೆ ಅಂತ ಹೇಳಿದ್ರಲ್ಲಿ. ಅಂದ್ರೆ ಪ್ರಜಹಾತಿ ಯದಾ ಕಾಮಾನ್ ಅಂದ್ರೆ ಮನಸ್ಸಲ್ಲಿರ್ತಕ್ಕಂತ ಸಕಲ ಕಾಮನೆಗಳನ್ನ ವಾಸನಾ ಸಹಿತವಾಗಿ ತ್ಯಾಗ ಮಾಡಿಬಿಟ್ಟಾನಂತ. ಮತ್ತ ಈ ಹೊರಗಿನ ವಿಷಯಗಳಿನ್ನು ಮೋಹ ಮಾಡ್ತಾವ್ರೆ ನಾವು, ಅವು ಮೋಹಗೊಳಿಸ್ತಾವೇನು ಅಂತಂದ್ರೆ ಅವು ಮೋಹವನ್ನ ಉಂಟು ಮಾಡಲಾರವು ಅಂತ. ಅದಕ್ಕೆ ಅರಿಯದಿರ್ಪ ಕಥದಿಂದೆ ಅಂದ್ರೆ ಅವು ಮೋಹವನ್ನ ಉಂಟು ಮಾಡ್ಲಿಕ್ಕೆ ಅವು ಏನಾದರೂ ಕಾರಣಗಳಾಗಿದಾವೇನು ಅಂತಂದ್ರೆ ಇಲ್ಲ, ಅವು ಮೋಹವನ್ನ ಉಂಟು ಮಾಡಲಾರವು ಅಂತ. ಕಥದಿಂದ ಬಿಸುರುನೇತ್ರೆ ವಿಷಯಾಳಿಗಳಿಗೆ ಭಾವಿಸಿ ನೋಡಲ್ಲದು ಲಯವಲ್ಲದೆ. ಅಂದ್ರೆ ಆ ವಿಷಯಾದಿಗಳು ಅವು ಧ್ಯಾನಿಯಲ್ಲಿ ಲಯ ಆಗಿದ್ದಾವೆ ಅಂತ ಅರ್ಥ. ಅವುಗಳಲ್ಲಿ ಅವನು ಮೋಹಿತನಾಗೋದಿಲ್ಲ, ಮೋಹವನ್ನ ಉಂಟು ಮಾಡ್ತಕ್ಕಂಥದ್ದು ಅವುಗಳಿಗೆ ಇಲ್ಲ ಅಂತ. ಯಾಕಂದ್ರೆ ಆದ್ದರಿಂದ ಇಲ್ಲಿ ಆ ಶಬ್ದಾದಿ ವಿಷಯಗಳು ಲಯವನ್ನ ಅಲ್ಲಿ ಹೊಂದಿದಾವೆ ಅಂತ ನಾವು ಹೇಳಬೇಕು ಅಂತ ಅಭಿಪ್ರಾಯ. ಯಾಕ ಅವು ಮೋಹವನ್ನು ಉಂಟು ಮಾಡ್ತಾವೆ ಅಂತಂದ್ರ ಅವಾಗ ಅವನು ಅಜ್ಞಾನಿ ಜೀವಂತ ಅನಿಸ್ಕೊಳ್ತಾನ. ಜ್ಞಾನಿಗೆ ಅವೆಲ್ಲ ಮಿಥ್ಯಾ ಅಂತ ತಿಳ್ಕೊಂಡ ಬಳಕ ಅವುಗಳಲ್ಲಿ ಎಂದೂ ಅವನು ಮೋಹಿತನಾಗುವುದಿಲ್ಲ ಅಂತ. ಈಗ ವಾಮಿಟ್ ಮಾಡಿರ್ತೀವಿ, ಅದನ್ನ ಮತ್ ನಾವು ಅಪೇಕ್ಷೆ ಮಾಡ್ತೇವನ್ರಿ? ಇಲ್ಲ. ಹಂಗ ಜ್ಞಾನಿ ವಿಷಯಗಳನ್ನ ಅವನು ಸಂಪೂರ್ಣ ತ್ಯಾಗ ಮಾಡ್ಯಾನಂತ ಬಳಕ ಅವಳು ಮತ್ತೆ ಮೋಹ ಉಳ್ಳವನ್ ಆಗ್ತಾನೇನು ಅಂತಂದ್ರ ಆಗುವುದಿಲ್ಲ. ಆದ್ರಿಂದ ಇಲ್ಲಿ ವಿಷಯಾದಿಗಳು ಇವೇನಾಗಿದ್ದಾವೆ ಅಂತಂದ್ರೆ ಆ ಲಯವನ್ನ ಹೊಂದಿದಾವೆ ಅಂತ ಹೇಳಿ ಹೇಳ್ಕೊಂಡು ಬಂದ್ರು. ಇನ್ನ ಈ ಕಾಣಿಸಿಕೊಳ್ತಕ್ಕಂತ ಈ ಸ್ಥೂಲ ದೇಹ ಅನ್ನುವಂತಹದ್ದೇದಲ್ಲ, ಆ ಶರೀರಕ್ಕೂ ಲಯ ಅನ್ನುವಂತಹದ್ದನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ತನು ಕೃಷತ್ವಾದಿಗಳಿಂದ ತಾನೆನಿಸಿ ಮುನ್ನಿನ ಪರಿಯೊಳು ತೋರದುದರಿಂದ ತನುವಿಗೆ ಲಯವದು ತಾನೆ ಸಂಶಯಮಾದ ತನು ಮಧ್ಯ ನೀನಿದನರಿವುದು. ಯಾಕಂದ್ರೆ ಇಲ್ಲಿ ಮೈತ್ರಾದೇವಿಗೆ ಸಂಶಯ ಅನ್ನುವಂತಹದ್ದು ಬಂದ, ಮತ್ತು ಜ್ಞಾನ ಆದವಳಕ್ಕೂ ಕೂಡ ಈ ಶರೀರಾದಿಗಳು ತೋರ್ತಾ ಇದ್ದಾವು, ಎಲ್ಲ ವ್ಯವಹಾರ ಘಟಿಸ್ತಾವ ಅಂದ ಬಳಕ ಮತ್ತ ಇಲ್ಲಿ ಜ್ಞಾನದಿಂದ ಏನ್ ಆದಂಗ ಆಯ್ತು, ಇಲ್ಲಿ ಆಕೆಗೆ ಸಂಶಯ ಬಂದದಿಲ್ಲಿ. ಆದ್ದರಿಂದ ಆಕೆ ಪ್ರಶ್ನೆಯನ್ನ, ಆಕೆ ಸಂಶಯ ಬಂದಿದ್ದನ್ನು ಅರ್ಥಕೊಂಡು ಇವರು ಹೇಳ್ತಾ ಇದ್ದಾರೆ. ಇಲ್ಲಿ ತನುಲಯವನ್ನ ಹೇಳಿದ್ರಿ ಹೇಗೆ ಅಂತಂದ್ರೆ, ಕೃಷತ್ವಾದಿಗಳಿಂದ ತನು ತಾನೆನಸಿ. ನಾವು ಮೊದಲು ಈಗ ನಾವೇನಂತೇವೆ, ನನ್ನ ಶರೀರ ಬಹಳ ಸ್ವರಿಗೆ ಹೋಗೈತಿ ಅಂತ ಹೇಳ್ತೀವಿ, ಶರೀರ ನಂದು ಸ್ವರ್ಗ ಐತೆ ಅಂತ ಹೇಳ್ತೀವಿ, ಅಥವಾ ನನ್ನ ಶರೀರ ಬಹಳ ಸ್ಥೂಲ ಆಗೈತೆ ಅಂತ ಹೇಳ್ತೀವಿ. ಯಾಕಂದ್ರೆ ಅಲ್ಲಿ ನಾನು ಅಂತ ವ್ಯವಹಾರ ಐತಿ ನಮಗೆ ಅಜ್ಞಾನ ಕಾಲದೊಳಗೆ. ಈಗ ಜ್ಞಾನಿಗೆ ಈ ಶರೀರ ತಾನಲ್ಲ ಅಂತ ಅವ್ನು ನಿಶ್ಚಯ ಮಾಡ್ಕೊಂಡ್ ಬಿಟ್ಟಿದ್ದಾನೆ. ಈ ಶರೀರ ಅನ್ನುವಂತಹದ್ದು ಇದು ನಾನಲ್ಲ, ಇದು ನನ್ನದು ಅಲ್ಲ. ಯಾಕ ಅದ್ರ ಮೇಲಿರ್ತಕ್ಕಂಥ ಅಹಂಕಾರ ಮಮಕಾರ ಎರಡೂ ತ್ಯಾಗ ಮಾಡಿಬಿಟ್ಟಿದ್ದಾನೆ ಇವಾಗ. ಮೊದಲ ಅವಾಗ ಏನಿತ್ತು, ಶರೀರ ಷಡ್ಭಾವಿಕಾರದಿಂದ ಕೂಡ್ಕೊಂಡದ, ಮತ್ತೆ ಇದ್ರೊಳಗ ನಾವು ಅನೇಕ ರೀತಿಯಾಗಿರ್ತಕ್ಕಂಥ ಅಹಂ ಮಮ ಬುದ್ಧಿಯಿಂದ ಕೂಡಿಕೊಂಡು ನಾವು ಈ ಶರೀರದೊಳಗ ಜ್ವರ ಬಂದ್ರೆ ಅಯ್ಯೋ ನನಗ ಜ್ವರ ಬಂದಾವು, ಏನಾದ್ರೂ ರೋಗಗಳು ಬಂದ್ರೆ ಅಯ್ಯೋ ನಾನು ರೋಗದಿಂದ ಬಳಲ್ತಾ ಇದ್ದೀನಿ ಅಂತಿತ್ತು ಇವಾಗ. ಈಗ ಜ್ಞಾನಿ ಇದನ್ನ ಪೃಥಕ್ಕಾಗಿ ನೋಡ್ತಾ ಇದ್ದ. ನಾವು ಅನ್ಯ ಶರೀರಗಳಂತೆ ಈ ತನ್ನ ಶರೀರವನ್ನ ಈ ಜ್ಞಾನಿಯಾಗಿರ್ತಕ್ಕಂಥವನು ಸಾಕ್ಷಿಯಾಗಿ ನೋಡ್ತಾ ಇದ್ದಾನ.
ಹೀಗಾಗಿ ಶರೀರದ ಧರ್ಮಗಳು ನನಗಿಲ್ಲ. ಶರೀರ ಸ್ವರಗಲಿ ಸ್ವಕ್ಲಿ ಇದು ಯಾವುದು ನನಗಿಲ್ಲ. ಜ್ಞಾನಿಗಳು ವ್ಯವಹಾರ ಹೆಂಗಿರ್ತದ ಅಂತಂದ್ರೆ, ಅಲ್ಲಿ ಬಳ್ಳಾರಿ ಒಬ್ರು ಮಹಾತ್ಮರಿದ್ರು. ಅವರು ಯಾರ ಭಕ್ತರು ಊರಿಗೆ ಕರ್ಕೊಂಡು ಹೋದ್ರಂದ್ರ, ನೋಡಪ್ಪ ಇದಕ್ಕೆ ಹಸಿವೆ ಐತಿ, ಇದಕ್ಕೇನ್ರ ಹಾಕ್ರಿ ಇದಕ್ಕೆ ಅಂತಿದ್ರು ಅವ್ರು. ನನಗ ಹಸಿವೆ ಅಂತಿದ್ದಿಲ್ಲ ಅವ್ರು, ಇದಕ್ಕೇನ್ರ ಸ್ವಲ್ಪ ಹಾಕ್ರಿ ಅಂತಿದ್ರು ಅವ್ರು. ರಮಣ ಮಹರ್ಷಿಗಳು ಅವು ಏನೋ ಸ್ವಲ್ಪ ಹುಣ್ಣಾಗಿ ಹುಳ ಬಿದ್ದಿದ್ದು ಅಂತಾವ್. ಅವ್ ಡಾಕ್ಟರ್ ಬಂದ್ ಏನ್ ಮಾಡ್ತಿದ್ರು, ಅದನ್ನೆಲ್ಲ ತೆಗೆದು ಹೊರಗೆ ಹಾಕ್ತಿದ್ರ. ಅವ್ರು ಹೋದ್ ಬಳಕ ಬರ್ರಿ ನಿಮ್ದೇನ್ ಇದು ಅಂತೇಳಿ ಅದನ್ನೆಲ್ಲ ಮತ್ತೆ ಒಳಗ್ ಹಾಕ್ತಿದ್ರು ಅಂತ. ಆ ಹುಳುಗಳನ್ನ ಒಳಗ್ ಹಾಕೋತಿದ್ರು. ಅಂದ್ರೆ ಅದಕ್ಕೆ ಸಾಕ್ಷಿ, ದೇಹಕ್ಕೆ ಸಾಕ್ಷಿ ರೂಪವಾಗಿ, ಅಂದ್ರೆ ಆ ರೀತಿ ಅಂದ್ರೆ ಇದು ತನುಲಯ ಅಂತ ಹೇಳಿಸ್ಕೊಡ್ತದೆ. ಇದು ತನುಲಯ ಅಂತಂದ್ರೆ ಏನು? ಶರೀರದಲ್ಲಿರ್ತಕ್ಕಂತ ಒಂದು ಸಂಪೂರ್ಣ ಅಭಿಮಾನ, ಅಹಂ ನಾನು ನನ್ನದು ಅನ್ನುವಂತ ಅಭಿಮಾನವನ್ನ ನಾವೇನು ತ್ಯಾಗ ಮಾಡ್ತಾ ಇದ್ದೇವಲ್ಲ, ಇದಕ್ಕಿಲ್ಲಿ ತನುಲಯ ಅಂತ ಕರೀತಾರ. ಆದ್ರೆ ಅಜ್ಞಾನಿ ಹಾಗಲ್ಲ. ಈ ಶರೀರ ನಾನು ಅಂತ ಭಾವಿಸಿಕೊಂಡು, ನಾನು ಕರ್ತಾ ಭೋಗ್ತಾ ಅಂತ ತಿಳ್ಕೊಂಡು ಇದರಲ್ಲಿ ಸುಖ ದುಃಖಾದಿಗಳನ್ನ ಅವನು ಅನುಭೋಗ ಮಾಡ್ತಾ ಇದ್ದಾನೆ. ಅಂದ್ರೆ ಇದು ಅಜ್ಞಾನಾವಸ್ಥೆಯೊಳಗ ತಾದಾತ್ಮ ಉಳ್ಳವನಾಗಿದ್ದ. ಈಗ ಆ ತಾದಾತ್ಮ ಹೊರಟು ಹೋಗ್ಬಿಟ್ಟದೆ. ದೇಹಕ್ಕೆ ಸಾಕ್ಷಿ ರೂಪನಾಗಿ ಇದನ್ನು ನೋಡ್ತಾ ಇದ್ದಾನ. ದೇಹವನ್ನ, ತನುವಿನ ಧರ್ಮಗಳನ್ನ ಇಲ್ಲ ಅಂತ ಅವನು ನಿಶ್ಚಯ ಮಾಡ್ಕೊಂಡಿದ್ದಾನೆ ಅಂತೇಳಿ ಈ ಪ್ರಕಾರವಾಗಿ ಹೇಳ್ಕೊಂಡು ಬಂದು, ಅಂದ್ರೆ ಅವನ ಅಧ್ಯಾಸ ಅನ್ನೋದ ನಿವೃತ್ತಿಯಾಗಿ ಹೋಗ್ಬಿಟ್ಟದ ಅಂತ. ಇನ್ನ ಕರ್ಮೇಂದ್ರಿಯಗಳು, ಕರ್ಮೇಂದ್ರಿಯ ನಾವೇನಂತೀವಿ? ನಾನು ಹೋಗ್ತೀನ್ರಿ, ನಾನು ಕೊಡ್ತೀನಿ, ನಾನು ಮಾತಾಡ್ತೀನಿ ಅಂತ ಹೇಳ್ತೀವಿ ಇಲ್ಲಿ. ಯಾಕಂದ್ರೆ ಕರ್ಮೇಂದ್ರಿಯಗಳಲ್ಲಿ ನಾನು ಅಂತ, ಅಹಂ ಮಮ ಇವುಗಳಲ್ಲಿ ಐತಿ. ಯಾಕಂದ್ರೆ ಕರ್ಮೇಂದ್ರಿಯ ಧರ್ಮಗಳಲ್ಲಿ ನಾನು, ಯಾಕಂದ್ರೆ ನಾನು ಮಾತಾಡ್ತೀನಿ ಅಂತಂದಾಗ ಅದು ನನ್ನ ಬಾಯಿ ಅಂತಾನ, ನನ್ನ ವಾಕು ಅಂತಂದಾಗ ಮಮಕಾರಕ್ಕೆ ವಿಷಯ ಆಯ್ತು. ನಾನು ಮಾತಾಡ್ತೀನಿ ಅಂತಂದಾಗ ಅಹಂಕಾರಕ್ಕೆ ವಿಷಯ ಆಯ್ತು. ಹೀಗೆ ಉಳಿದೆಲ್ಲ ಇಂದ್ರಿಯಗಳು ಅಂದ್ರೆ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥೆ ಅಂತ 5 ಕರ್ಮೇಂದ್ರಿಯ ಅದಾವಲ್ಲ, ಇವು ಕೂಡ ಏನಾಗಿದಾವೆ ಅಂತಂದ್ರೆ, ನಡೆ ನುಡಿ ಮೊದಲೆನಿಪ ಎಡೆಯಳು ಆ ವ್ಯವಹಾರದೊಳೆತನವುದು ತನ್ನದೆನಿಸುವ ತೊಡಕನು ಒಮ್ಮೆಯೂ ಮಾಡದಿಹುದರಿಂದ. ಅಂದ್ರೆ ಇಲ್ಲಿ ಆ ಗಂಟು, ಆ ತೊಡಕನ್ನುವಂತಹದ್ದಿಲ್ಲ ಅಂತ. ಬಿದ್ಯತೆ ಹೃದಯ ಕ್ರಂತಿ ಚಿದ್ಯಂತೆ ಸರ್ವ ಸಂಶಯ ಶ್ರೀಯಂತೆ ಚಾಸ್ಯ ಕರ್ಮಾಣಿ ಅಂತ ಹೇಳಿದಂತೆ, ಈಗ ಆ ಹೃದಯದ ಗಂಟು ಸಡ್ಲಿ ಬಿಟ್ಟೈತಂತ. ಯಾಕಂದ್ರೆ ಕರ್ಮೇಂದ್ರಿಯಗಳಲ್ಲಿ ಅಲ್ಲಿ ಅಹಂ ಮಮ ಅನ್ನುವಂತ ಬುದ್ಧಿ ಹೊರಟು ಹೋಗ್ಬಿಟ್ಟದು. ಆ ಗಂಟು ಈಗ ಅಜ್ಞಾನಿಗೆ ಬಿಗಿದಿರ್ತದ. ಯಾಕಂದ್ರೆ ನಾನು ಮಾತಾಡೋವನು, ನಾನು ಹೋಗುವವನು, ನಾನು ಕೊಡುವವನು ಅಂತೇಳಿ ಇದು ಅಜ್ಞ ಜೀವನಿಗೆ ಇರ್ತದ. ಜ್ಞಾನಿಗೆ ಮಾತ್ರ ಆ ಕರ್ಮೇಂದ್ರಿಯಗಳಲ್ಲಿ ಅಹಂ ಮಮ ಅನ್ನುವಂತ ಭಾವ ಅನ್ನುವಂತದ್ದು ಇಲ್ಲದೆ ಇರುವುದರಿಂದ, ಅವನು ಮಮಕಾರವನ್ನ ಮಾಡದೇ ಇರುವುದರಿಂದ ಅವನ ಹೃದಯ ಗ್ರಂಥಿ ಅನ್ನುವಂತಹದ್ದೀಗ ಛೇದನಾಗಿ ಹೋಗ್ಬಿಟ್ಟದ. ಹೀಗಾಗಿ ಇಲ್ಲಿ ಕರ್ಮೇಂದ್ರಿಯ ಲಯ ಅನ್ನುವಂತಹದ್ದನ್ನ ಈ ನುಡಿಯೊಳಗೆ ಹೇಳಿಕೊಂಡು ಬಂದ್ರು. ಇನ್ನ ಶ್ರೋತ್ರಾದಿ ಪಂಚ ಜ್ಞಾನೇಂದ್ರಿಯಗಳು, ಇವುಗಳ ಲಯವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಶ್ರೋತ್ರಾದಿ ಇಂದ್ರಿಯಗಳಿಗೆ ಪಂಚ ವಿಷಯಗಳು ಗೋಚರ ಆಗ್ತಿದ್ದು ಅಂತಂದ್ರ ಅವು ನಮಗ ಬಂಧನಕಾರಿ ಆಗ್ತದೆ. ಯಾಕಂದ್ರೆ ಅಲ್ಲಿ ಕರ್ತೃತ್ವ ಭೋಕ್ತೃತ್ವ ಭಾವನೆ ಬರ್ತದೆ. ಈ ಶ್ರೋತ್ರಾದಿ ಇಂದ್ರಿಯಗಳು ನಾನಲ್ಲ, ಅವುಗಳ ಧರ್ಮಗಳು ಕೂಡ ನನಗಿಲ್ಲ ಅಂತೇಳಿ ಆ ಇಂದ್ರಿಯಗಳಿಗೆ ಸಾಕ್ಷೀಭೂತನಾಗಿ ಬಿಟ್ಟ ಅಂತಂದ್ರೆ ಅವಾಗ ಅವುಗಳಲ್ಲಿ ಕರ್ತೃತ್ವ ಬುದ್ಧಿ ಅನ್ನುವಂತಹದ್ದು ಉಳಿಯುವುದಿಲ್ಲ. ಆದ್ದರಿಂದ ಅವುಗಳಿಗೂ ಕೂಡ ಲಯ ಅನ್ನುವಂತಹದ್ದನ್ನ ಇಲ್ಲಿ ಹೇಳ್ಕೊಂಡು ಬಂದ್ರು. ಮನದನ್ನೇ ಮೈತ್ರಿ ಕೇಳು ಬುದ್ಧೀಂದ್ರಿಯ ವೆನಿಸುವ 5ರ ಲಯವದು ತಾನೇ. ಇಲ್ಲಿ ಬುದ್ಧೀಂದ್ರಿಯ ಅಂದ್ರೆ ಜ್ಞಾನೇಂದ್ರಿಯ. ಆ ಜ್ಞಾನೇಂದ್ರಿಯಗಳು 5 ಅದಾವಲ್ಲ, ಅವುಗಳ ಲಯ ಅನ್ನುವಂತಹದ್ದನ್ನ ಈ ಪ್ರಕಾರವಾಗಿ ಹೇಳ್ಕೊಂಡು, ಯಾಕಂದ್ರ ಅಮೃತ, ಯಾಕಂದ್ರೆ ಅವು ಮಿಥ್ಯಾದವು ಅಂತ. ತ್ರೈಲೋಕ್ಯದೊಳಗೆ ಭೇದ ಜ್ಞಾನವನ್ನು ತನ್ನೊಳಗೆ ಎಸಲ ಅರಿಯದು. ಅಂದ್ರೆ ಈ ಲೋಕದೊಳಗ ಈಗ ನಮಗ ಒಂದು ಶಬ್ದ ಜ್ಞಾನ, ಸ್ಪರ್ಶ ಜ್ಞಾನ, ರೂಪಜ್ಞಾನ, ಹಿಂಗ ಅವುಗಳ ಜ್ಞಾನವನ್ನು ಮಾಡ್ಕೊಳ್ತೀವಿ. ಆದ್ರೆ ಜ್ಞಾನಿಗೆ ಜ್ಞಾನವನ್ನು ಮಾತ್ರ ಗ್ರಹಿಸ್ತಾನ. ಅವನಿಗೆ ಇದು ಸ್ಪರ್ಶ, ಇದು ರೂಪ, ಇದು ಅಲ್ಲಿ ಅವನಿಗೆ ಇದ್ರ ಇರಂಗಿಲ್ಲ ಅಂತ ಅವನಿಗೆ. ಆದ್ದರಿಂದ ಇಲ್ಲಿ ಜ್ಞಾನಿಗೆ ಈ ಶ್ರೋತ್ರಾದಿ ಇಂದ್ರಿಯಗಳ ಲಯ ಅನ್ನುವಂತಹದ್ದನ್ನು ಹೇಳ್ಕೊಂಡು ಬಂದು, ಹಾಗಿನ್ನ ಜ್ಞಾನಿಯ ಮನಸ್ಸನ್ನುವಂತಹದ್ದು. ಯಾಕಂದ್ರೆ ಮನಸ್ಸಂತ ಯಾವಾಗ ಕರೀತಾರ? ಸಂಕಲ್ಪಿಕಲ್ಪವಾನ್ ಮನಃ. ಸಂಕಲ್ಪಿಕಲ್ಪಗಳಿಂದ ಕೂಡಿಕೊಂಡಾಗ, ಅಂದ್ರೆ ತನು ಜೀವನೋ ಪರಾತ್ಮನೋ ತಾನಾರು. ನಾನು ಶರೀರವೇ ನಾನದೀನೋ,
ಅಥವಾ ಜೀವನೇ ನಾನಾಗಿದ್ದೇನೋ ಅಥವಾ ಪರಮಾತ್ಮನೇ ನಾನಾಗಿದ್ದೇನೋ ಅಂತಂದಾಗ ಮನಸ್ಸು ಅಂತ ತಿಳಿಸ್ಕೊಳ್ತದೆ. ಮನಸ್ಸು ಯಾವಾಗ ಆಕೈತಿ ಅಂದ್ರೆ ದ್ವಿಕೋಟಿ ಜ್ಞಾನ, ಕಳ್ಳನೋ ಅಥವಾ ಮೂಟು ಮರವೋ ಅಂದಾಗ ಅದು ಮನಸ್ಸು, ಆ ಸಂಶಯ. ಹಂಗ ಇಲ್ಲಿ ಈ ಶರೀರ ನಾನು, ಈ ಜೀವನ್ ನಾನು ಅಥವಾ ಪರಮಾತ್ಮನು ನಾನು ಒಂದಿನಿಸಿ ಇಲ್ಲದಾನೆ ಪರಾತ್ಮನು. ಅಂದ್ರೆ ಈ ಸಂಶಯ ಅನ್ನುವಂತಹದ್ದಿಲ್ಲದೆ ನಾನು ಕೇವಲ ಪರಮಾತ್ಮನೇ ಇದ್ದೇನೆ ಅನ್ನುವಂತ ಈ ನಿಶ್ಚಯ ಜ್ಞಾನ ಅನ್ನುವಂತಹದ್ದಾದಾಗ ಮನೋಲಯವದು ತಾನೇ. ಇದು ಮನೋಲಯ ಅಂತ ಹೇಳಿಸಿಕೊಳ್ತದೆ. ಯಾಕಂದ್ರೆ ಈಗ ಮನಸ್ಸು ಬ್ರಹ್ಮಾಕಾರ ಆಗಿ ಹೋಗ್ಬಿಟ್ಟದ. ಇವಾಗ ಮನಸ್ಸಿನಲ್ಲಿ ಯಾವುದೇ ಸಂಶಯಗಳು ಉಳ್ಕೊಂಡಿಲ್ಲ. ನಾನು ಜೀವನೋ ಅಥವಾ ನಾನು ಪರಮಾತ್ಮನೋ, ನಾನು ದೇಹೋ ಅನ್ನುವಂತ ಯಾವ ಸಂಶಯಗಳಿಲ್ಲದೆ ಇಲ್ಲಿ ಕೇವಲ ನಾನು ಪರಬ್ರಹ್ಮ ಸ್ವರೂಪನೇ ಅನ್ನುವಂತ ವೃತ್ತಿ ಆತ್ಮಾಕಾರ ಬ್ರಹ್ಮಾಕಾರವಾಗಿರುವುದರಿಂದ ಇದು ಮನೋಲಯ ಅಂತ ಹೇಳಿಸಿಕೊಳ್ಳುತ್ತದ. ಅಳವಟ್ಟು ಮಾನಿನಿರನ್ನೇ ಅಂತ ಹೇಳಿದ್ರು. ಆಮೇಲೆ ಬುದ್ಧಿಯ ಲಯ ಅನ್ನುವಂತಹದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮನಸ್ಸು ಇದು ಸಂಕಲ್ಪ ಮಾಡ್ತದ, ಬುದ್ಧಿ ಅನ್ನುವಂತಹದ್ದು ನಿಶ್ಚಯ ಮಾಡ್ತದ. ನಿಶ್ಚಯ ಮಾಡುವುದಕ್ಕನ ಬುದ್ಧಿ ಅಂತ ಕರಿತಾರೆ. ಅದಕ್ಕೆ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಕರ್ಕೊಂಡು ಬಂದ್ರು. ಯಾಕಂದ್ರೆ ಇಲ್ಲಿ ಮನದ ಸಂದೇಹ ವೆಳ್ಳಿನಿತ ಇಲ್ಲದೆ ಚಿದ್ಗನ ರೂಪನಾದ ನಿಜಾತ್ಮನು ಎನೆ. ಅಂದ್ರೆ ನಾನು ಕೇವಲ ಚಿದ್ಗನ ಅಂದ್ರೆ ಏನು, ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ಆ ಪರಬ್ರಹ್ಮ ವಸ್ತುವೇ ನಾನು ಅನ್ನುವಂತ ಈ ನಿಶ್ಚಯ ಅನ್ನುವಂತ ಈಗ ಬುದ್ಧಿಯೊಳಗೆ ಉಂಟಾಗ್ಬಿಟ್ಟದ ಇವಾಗ. ಯಾಕಂದ್ರೆ ಬುದ್ಧಿ ಧರ್ಮ ಏನೋ, ಬುದ್ಧಿ ಅರಿವು ಮರಿಗಳಿಂದ ಕೂಡ್ಕೊಂಡದು. ಬುದ್ಧಿ ನಿಶ್ಚಯವನ್ನ ಮಾಡ್ತದ. ಆದ್ರ ಬುದ್ಧಿ ತನ್ನ ಇದನ್ನು ಕಳ್ಕೊಂಡ್ಬಿಟ್ಟದ ಇವಾಗ. ಯಾಕಂದ್ರೆ ನಾನು ಶುದ್ಧ ಪರಬ್ರಹ್ಮ ಸ್ವರೂಪವೇ ನಾನು ಅನ್ನುವಂತ ಈ ನಿಶ್ಚಯ ಆಗಿರುವುದರಿಂದ ಬ್ರಹ್ಮಾಕಾರ ಸ್ಥಿತಿ ಅನ್ನುವಂತಹದ್ದು ಉಂಟಾಗಿರುವುದರಿಂದ ಇಲ್ಲಿ ನಿಜಾತ್ಮನು ಎನೆ ಪುಷಿ ಬುದ್ಧಿ ನಿಶ್ಚಯವೆಂಬುದಿಂತಾಗೆ ವನಜಾಸ್ಯ ಮತಿಲಯವದು ನೋಡು. ಅಂದ್ರೆ ಈ ಪ್ರಕಾರವಾಗಿ ಮನಸ್ಸನ್ನುವಂತಹದ್ದು ಕೇವಲ ಈ ಹೊರಗಿನ ಬಾಹ್ಯ ಪ್ರಪಂಚದ ವಿಷಯಗಳನ್ನ ಅಲ್ಲಿ ನಿಶ್ಚಯ ಮಾಡುವುದಾಗ್ಲಿ ಇದು ಯಾವುದು ಇಲ್ಲದೆ ಕೇವಲ ಆ ಪರಬ್ರಹ್ಮ ಸ್ವರೂಪದಲ್ಲಿಯೇ ನಾನಿದ್ದೇನೆ ಅನ್ನುವಂತ ಯಾಕಂದ್ರೆ ಮೊದಲು ಅಜ್ಞಾನ ಕಾಲದೊಳಗ ಈ ದೇಹ ಇಂದ್ರಿಯ ಮನಸ್ಸು ಇಲ್ಲಿ ನಾನು ನಾನು ಅಂತ ಇದ್ದ. ಯಾಕಂದ್ರೆ ಇವೆಲ್ಲವೂ ಅನಾತ್ಮ, ಇವೆಲ್ಲ ದೃಶ್ಯ, ಇವೆಲ್ಲ ಜಡ ಅದಾವು ಅಂತ ಹೇಳಿ ಅವಳು ನಿಶ್ಚಯ ಮಾಡಿಕೊಂಡು ಅವಳಿರ್ತಕ್ಕಂತ ನಾನು ಅನ್ನುವಂತ ಭಾವನೆ ಹೊರಟು ಹೋಗ್ಬಿಟ್ಟಿವ. ಯಾಕಂದ್ರೆ ಇಲ್ಲಿ ಅಹಂಕಾರ ಅನ್ನುವಂತಹದ್ದು ಏನಾಗೈತಿ ಅಂದ್ರೆ ಲಯ ಹೋಗ್ಬಿಟ್ಟೈತೆ ಅಂತ. ನಾನು ಅನ್ನುವಂತ ಅಹಂಕಾರ ಹೋಗಿ ಕೇವಲ ತಾನೇ ಪ್ರತ್ಯೇಗಾತ್ಮ ಸ್ವರೂಪನೇ ತಾನಾಗಿ ಉಳ್ಕೊಂಡ್ಬಿಟ್ಟಾನಂತ ಈಗ. ಮತ್ ಇದಕ್ಕೆ ಅಹಂಕಾರ ಲಯ ಆಯ್ತು ಅಂತಂದ್ರೆ ಹೆಂಗ್ ನಿದ್ರೆಯೊಳಗ ಅಲ್ಲಿ ಅಹಂ ನಾನ್ ಅನ್ನುವಂಥದ್ದು ಅಳದಿರ್ತದ. ಆದ್ರೆ ಎಚ್ಚರದೊಳಗ ಆಗ್ಬೇಕಲ್ಲ, ಎಚ್ಚರದೊಳಗ ನಾನ್ ಅನ್ನುವಂಥದ್ದು ಹೋಗ್ಬೇಕಲ್ಲಿ. ಇದು ನಿರ್ಮಮೋ ನಿರಹಂಕಾರ ಅಂತ ಹೇಳ್ತಾರ. ಇಲ್ಲಿ ನಾನು ನನ್ನದು ಅನ್ನುವಂತಹದ್ದು ಈ ಜಾಗ್ರತಾವಸ್ಥೆಯೊಳಗ ಇದು ಹೊರಟು ಹೋಗಿ ಆ ಬ್ರಹ್ಮನೇ ನಾನು ಪರಮಾತ್ಮನೇ ನಾನು ಅನ್ನುವಂತ ಈ ವೃತ್ತಿ ಅಂತಾದ ಆತ್ಮಾಕಾರದಾಗ ಅಲ್ಲಿ ಅಹಂಕಾರ ಲಯ ಆಗಿ ಹೋಗ್ಬಿಡ್ತದ ಅಂತ. ಆಮೇಲೆ ಚಿತ್ತಿನ ಲಯವನ್ನ ಹೇಳ್ತಾ ಇದ್ದಾರೆ. ಜೀವಾದಿ ಸಕಲ ಅಹಮ್ಮಂ ಧರಿಸಲು ಉದ್ಭಾವಿಸಲು ಅರಿಯದಿರ್ಪುದರಿಂದೆ ಭಾವೆ ಕೇಳದು ಚಿತ್ತಿರವಿನ ಲಯವೆಂದು ಭಾವಜ್ಞರರು ಅವಧರಿಪರು. ಅಂದ್ರೆ ಇಲ್ಲಿ ಜೀವನ ಆಗಿರ್ತಕ್ಕಂಥವನಿಗೆ ಚಿತ್ತ ಅಂದ್ರೆ ಏನು, ಅವಧಾರಣ ಮಾಡುವುದು ಅಂತ. ಈಗ ಹೆಂಗ ಟೇಪ್ ರೆಕಾರ್ಡು ಅದು ನಾವು ಮಾತಾಡಿದ್ದೆಲ್ಲ ಹೆಂಗ ತುಂಬಿಕೊಳ್ತದ, ಹಂಗ ಈ ಚಿತ್ತ ಅನ್ನುವಂತಹದ್ದು ಏನ್ ಮಾಡ್ತದ ಅಂತಂದ್ರೆ ಇದು ಅವಧಾರಣ. ಇಲ್ಲಿ ಅಹಂಕಾರವನ್ನ ಮತ್ತು ಅದನ್ನ ಹೊರೋದಕ್ಕೂ ಮತ್ತು ಉದ್ಭಾವಿಸಲ್ ಅಂತಂದ್ರೆ ಏನು, ಅದನ್ನ ಉತ್ಪತ್ತಿ ಮಾಡುವುದಕ್ಕೂ ಕಾರಣವಾಗಿರ್ತಕ್ಕಂಥದ್ದು ಚಿತ್ತು. ಈಗ ಅಂತಹ ಚಿತ್ತು ಕೂಡ ಏನಾಗೈತಿ ಅಂತಂದ್ರೆ ಆ ತನ್ನ ಸಾಮರ್ಥ್ಯವನ್ನ ಕಳ್ಕೊಂಡದು, ತನ್ನ ಕಾರ್ಯವನ್ನ ಮಾಡ್ತಕ್ಕಂತ ಸಾಮರ್ಥ್ಯವನ್ನ ಕಳ್ಕೊಂಡದು. ಯಾಕ ಚಿತ್ತಿಗೂ ಇವನು ಸಾಕ್ಷಿ ಅದಾನಲ್ಲ, ಆ ಚಿತ್ತಿಗೂ ಇವನು ಸಾಕ್ಷಿಯಾಗಿರುವುದರಿಂದ ಚಿತ್ತಿನ ವ್ಯವಹಾರ ನನಗಿಲ್ಲ ಅಂತ ಇವನು ಅದನ್ನ ತಿಳ್ಕೊಂಡಿದಾನ. ಹೀಗಾಗಿ ಚಿತ್ತ ಲಯ ಆದಂಗ ಅಂತ. ಅಂದ್ರೆ ಆಯಾ ಇಂದ್ರಿಯಗಳ ಸಾಮರ್ಥ್ಯ ಕಳ್ಕೊಂಡಾವಂತ ಇಲ್ಲಿ ಇಂದ್ರಿಯಗಳಾಗ್ಲಿ
ಅಂತಃಕರಣ ಆಗಲಿ ಅವು ಎಲ್ಲವೂ ತಮ್ಮ ತಮ್ಮ ಧರ್ಮಗಳನ್ನ ತಮ್ಮ ತಮ್ಮ ಕಾರ್ಯಗಳನ್ನ ಕಳ್ಕೊಂಡಾಗ ಅವು ಏನಾಗ್ತಾವು ಅಂತಂದ್ರೆ ಇಲ್ಲಿ ಲಯ ಹೊಂದಿದಂತೆ ಅಂತ ಹೇಳಿ ನೆಜೆಟ್ ಹೇಳ್ಕೊಂಡ್ಬಂದ್ರು. ಇನ್ನ ಜ್ಞಾತೃತ್ವದ ಲಯವನ್ನ ಹೇಳ್ತಾ ಇದ್ದಾರೆ. ಅಜ್ಞತೆ ಎಂಬುದು ತಜ್ಞರೋಳಿಲ್ಲವೆಂದು ಅಜ್ಞತೆ ದೂರದ ಕಥದಿಂದ ಪ್ರಾಜ್ಞರಂತದನೆ ಜ್ಞಾತೃತ್ವದ ಲಯವೆಂದು ಸುಜ್ಞಾನಿಗಳಿಗೆ ಬೋಧಿಪರು. ಇಲ್ಲಿ ಅಜ್ಞತೆ ಎಂಬುದು ಅಂತಂದ್ರೆ ಏನು? ಈ ಅಜ್ಞಾನ ಅನ್ನುವಂತಹದ್ದು. ತಜ್ಞರು ಅಂತಂದ್ರೆ ಏನು? ಬಲ್ಲವರಲ್ಲಿ ಎಂತೂ ಇಲ್ಲವು ಅಂದ್ರೆ ಜ್ಞಾನಿಗಳಲ್ಲಿ ಈ ಅಜ್ಞಾನ ಅನ್ನುವಂತಹದ್ದು ಅದೇನು ಅಂತ ಕೇಳ್ತಾರ ಅವ್ರು. ಜ್ಞಾನಿಗಳಲ್ಲಿ ಅಜ್ಞಾನ ಅನ್ನುವಂತಹದ್ದು ಇಲ್ಲವೇ ಇಲ್ಲ. ಅಜ್ಞತೆ ದೂರದ ಕಥದಿಂದೆ. ಯಾಕಂದ್ರೆ ಆ ಅಜ್ಞಾನ ಅನ್ನುವಂತಹದ್ದು ಅದು ತೋರದೆ ಇರುವುದರಿಂದ, ಅಜ್ಞಾನ ಅನ್ನುವಂತಹದ್ದು ಈ ಜ್ಞಾನಿಗಳಲ್ಲಿ ತೋರದೆ ಇರುವುದರಿಂದ ಪ್ರಾಜ್ಞರು ಅಂತದನೆ ಜ್ಞಾತೃತ್ವದ ಲಯವೆಂದು ಬೋಧಿಸುವರು. ಆದ್ರಿಂದ ಇಲ್ಲಿ ಬಲ್ಲವರು ಅಂದ್ರೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಇದಕ್ಕೆ ಜ್ಞಾತೃತ್ವದ ಲಯ ಅಂತ ಹೇಳಿ ಕರೆದುಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಜ್ಞಾತ ಕೂಡ ಇಲ್ಲ. ಯಾಕಂದ್ರೆ ಅಜ್ಞಾನ ಇದ್ರಲ್ಲ, ಅಜ್ಞಾನ ಇದ್ರನ ಅಲ್ಲಿ ಜ್ಞಾನ ಹೇಳಾಕ ಬರ್ತದ. ಮತ್ತ ಅಜ್ಞಾನವೇ ಇಲ್ಲ ಅಂತಂದ್ರೆ ಜ್ಞಾನಿಗಳಿಗೆ ಅಲ್ಲಿ ಜ್ಞಾತೃತ್ವದ ಲಯ ಅನ್ನುವಂತಹದ್ದಾಗ್ತದ ಅಂತ ಹೇಳ್ಕೊಂಡು ಬಂದು ಇನ್ನ ದೃಶ್ಯವಾಗಿರ್ತಕ್ಕಂಥ ಮಾಯ ಲಯ ಅನ್ನುವಂತಹದ್ದನ್ನ ಹೇಳ್ತಾರೆ. ದೃಶ್ಯಮಿರಲು ತನ್ನನು ಮರಸುಕುಮಿಂತು ದೃಶ್ಯವಿಲ್ಲಾಗಿ ಮರಸಲಿಲ್ಲ ದೃಶ್ಯ ವಿಲಕ್ಷಣನಿಗೆ ಮರೆ ಇಲ್ಲಾಗಿ ದೃಶ್ಯ ಮಾಯಾ ಲಯವದು ತಾನೇ. ನೋಡಿ, ದೃಶ್ಯ ಪ್ರಪಂಚ ಇತ್ತು ಅಂತಂದ್ರೆ ಅದನ್ನ ದ್ರಷ್ಟ ಅದಾನ ಅಂತ ಅರ್ಥ. ಇಲ್ಲಿ ದೃಶ್ಯನೇ ಇಲ್ಲ ಅಂತಂದ ಮೇಲೆ ಅಲ್ಲಿ ದ್ರಷ್ಟ ಅನ್ನುವಂಥವನ್ ಎಲ್ಲದಾನ? ಆದ್ದರಿಂದ ಇಲ್ಲಿ ಕಾಣಿಸ್ಕೊಳ್ತಕ್ಕಂತ ಪ್ರಪಂಚ ಇದ್ರನ ಅದು ತನ್ನ ಸ್ವರೂಪವನ್ನು ಆವರಣ ಮಾಡ್ತದಂತ ಹೇಳಾಕ ಬರ್ತದ. ಆ ದೃಶ್ಯವಾದ ಪ್ರಪಂಚವೇ ಇಲ್ಲ ಅಂದ ಬಳಕ ಇಲ್ಲಿ ಯಾವುದು ಈ ಪ್ರಪಂಚ ಅನ್ನುವಂತಹದ್ದು. ಯಾಕಂದ್ರೆ ಇದು ಮಾಯೆಯಿಂದಲೇ ಪ್ರಪಂಚ ತೋರಾಕತ್ತದ, ಮಾಯಾ ಮೂಲಕ ಪ್ರಪಂಚ ತೋರಾಕತ್ತದ. ಮಾಯೇನೇ ಕಾರಣ ಆಗೈತಲ್ಲ ಈ ಪ್ರಪಂಚಕ್ಕ. ಅದು ಪ್ರಪಂಚ ತೋರಾಕತ್ತದ ಅಂದ್ರೆ ಅಲ್ಲಿ ಮಾಯಾವರಣ ಐತಿ ಅಂತ ಅರ್ಥ. ಇಲ್ಲಿ ಪ್ರಪಂಚ ಅವನಿಗೆ ತೋರ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಮಾಯಾ ಲಯ ಆದಂತೆ ಅಂತ ಅರ್ಥ. ಇನ್ನ ತಾನುಂಟೆನಿಸುಗುಮಿ ವಿಷಯಾಳಿಯುಳ್ಳೊಡೆ ತಾನೇನರಿಯದ ಕಥದಿಂದೆ ಏನು ಮಿಲ್ಲದಿರಲ್ಕೆ ಮಾನಿನಿ ತಿಳಿಯದು ತಾನ್ ಆತ್ಮಲಯವೆಂದು ನಿಜದಿಂದ. ಇನ್ನು ಇಲ್ಲಿ ದ್ರಷ್ಟಾನೂ ಕೂಡ, ದ್ರಷ್ಟಾಲಯನು ಕೂಡ ಹೇಳ್ತಾರ. ದ್ರಷ್ಟ ಅಂದ್ರೆ ನೋಡುವವನು ಅಂತ. ಇಲ್ಲಿ ಆತ್ಮನ ಒಂದು ಲಯ. ಯಾಕಂದ್ರೆ ದೃಶ್ಯ ಪ್ರಪಂಚ ಇದ್ರ ದ್ರಷ್ಟ ಇರ್ತಾನ. ಈಗ ದೃಶ್ಯನೂ ಇಲ್ಲ ಅಂದ್ರೆ ದ್ರಷ್ಟಾನೂ ಇಲ್ಲ ಅಂತ. ಆದ್ರಿಂದ ಇಲ್ಲಿ ದ್ರಷ್ಟಾದೃಶ್ಯ ಈ ಎರಡೂ ಇಲ್ಲದೆ ಇರುವುದರಿಂದ ಇಲ್ಲಿ ದ್ರಷ್ಟಾಲಯ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಆದ್ರಿಂದ ಇಲ್ಲಿ ಒಟ್ಟು ಏನ್ ಹೇಳಿದ್ರು ಅಂತಂದ್ರೆ ಯೋಗೀಶ್ವರನಿಗೆ ಈ ದೇಹಾದಿಗಳ ಲಯ ಅನ್ನುವಂತಹದ್ದು ಯಾವ ರೀತಿ ಆಗ್ತದ. ಯಾಕಂದ್ರೆ ಅಲ್ಲಿ ಏನು ಸಂಶಯ ಬಂದಿತ್ತು ಅಂತಂದ್ರೆ ಜ್ಞಾನಿಗೂ ಅಜ್ಞಾನಿಗೂ ಮತ್ತು ಸಮಾನವಾಗಿರ್ತಕ್ಕಂಥ ವ್ಯವಹಾರಗಳು ಇರುವುದರಿಂದ ಮತ್ತೆ ಇವ್ ಜ್ಞಾನಿ ಅಂತ ನಾವ್ ಹೇಗೆ ತಿಳ್ಕೊಳ್ಬೇಕು, ಏನಾದ್ರೂ ವೈಲಕ್ಷಣ್ಯ ಇರ್ಬೇಕಲ್ಲ ಅಂತಂದ್ರ ಅದಕ್ಕೆ ಇಷ್ಟೆಲ್ಲ ಹೇಳಿದ್ರು. ನೋಡು, ದೇಹ ಮೊದಲುಗೊಂಡು ಈ ಅಹಂಕಾರದ ಪರ್ಯಂತರವಾಗಿ ಸಕಲ ಇಂದ್ರಿಯಗಳಾಗ್ಲಿ, ಇಲ್ಲಿ ಮಾಯ ಆಗಲಿ, ಅಲ್ಲಿ ದ್ರಷ್ಟ ಆಗಲಿ, ಇವೆಲ್ಲವೂ ಕೂಡ ಲಯ ಆಗಿರ್ತಾವ ಜ್ಞಾನಿಯಲ್ಲಿ. ಆದ್ರೆ ಅಜ್ಞಾನಿಯಲ್ಲಿ ಅವೆಲ್ಲ ಕರ್ತೃತ್ವ ಭಾವನೆಯಿಂದ ಅವನು ಕೂಡ್ಕೊಂಡಿರುವುದ, ಅಹಂಕಾರ ಮಮಕಾರಗಳಿಂದ ಅವನು ಕೂಡ್ಕೊಂಡಿರುವುದರಿಂದ ಅವನ ಸ್ಥಿತಿನೇ ಬೇರೆ ಆಕೈತಿ, ಇವನ ಸ್ಥಿತಿನೇ ಬೇರೆ ಆಕೈತಿ ಅಂತ. ಅಂದ್ರೆ ಅವನು ಕೇವಲ ಜ್ಞಾನಿ ಬ್ರಹ್ಮರೂಪನೇ ಆಗಿರ್ತಾ ಇದ್ದಾನೆ. ಯಾಕಂದ್ರೆ ಬ್ರಹ್ಮವಿದ್ ಬ್ರಹ್ಮಯೋ ಭವತಿ, ಬ್ರಹ್ಮವನ್ನಿದ್ದವನು ಬ್ರಹ್ಮನೇ ಆಗ್ತಾ ಇದ್ದಾನೆ ಅಂತ ಶ್ರುತಿಗಳು ಹೇಳಿಕೊಂಡು ಬಂದಿರುವುದರಿಂದ ಅಂಥ ಒಂದು ಸ್ಥಿತಿ ಅನ್ನುವಂತ ಜ್ಞಾನಿಗೆ ಇರ್ತದ ಅಂತ ಹೇಳಿ ಹೇಳ್ಕೊಂಡು ಬಂದು ಇನ್ನ ಮತ್ತೆ ಮುಂದಿನ ಸೂತ್ರದಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ಮತ್ತೆ ಇನ್ನೊಂದ್ಸಲ ಬಂದಾಗ ಅದನ್ನ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಚಾರ ಇಲ್ಲಿಗೆ ವಿರಾಮ ಮಾಡುವ.